ಜನ ದೇವ್ರು, ನಾನು ಅವ್ರ ಪೂಜಾರಿ. ಹೀಗೆ ಹೀಗೆ ಕೊಲೆಸಲಿಗೆ ಮಾಡಿಸ್ತೀನ? ಹಾಗೆ ಮಾಡೋನೇ ಆಗಿದ್ದಿದ್ರೆ ಸತ್ಯದ ಹೆಸರಲ್ಲಿ ಸುಳ್ಳು ಬರೆಯೋ ನಿನ್ನ ಕಾಲಚಕ್ರದಲ್ಲಿ ಹೂತಾಕ್ಬಿಡ್ತಿದ್ದೆ. ಈಗ ನನ್ನ ಕಪಾಳಕ್ಕೆ ಹೊಡೆದು ಗಂಟು ಹರ್ಕೊಂಡ್ರೆ ನೀನ್ ಮಾಡೋ ಪಾಪಕ್ಕೆಲ್ಲ ಪರದೆ ಎಡ್ದಾಗೆ ಅನ್ಕೊಂಡ್ರೆ ತಪ್ಪು. ಶಿಶುಪಾಲನ್ ಕತ್ತೆಗರ್ಸ್ತೆ ಬಿಡೋಲ್ಲ. ಈ ನಿನ್ನ ಜುಜುಬಿ ಪೆನ್ನ ಶ್ರೀಕೃಷ್ಣ ಚಕ್ರ ಅನ್ಕೊಂಡ್ಬಿಟ್ಟಿದ್ಯಾ? ಕಲಿಯುಗದ ಕೃಷ್ಣನ್ ಚಕ್ರಗಳು ಇದೇ ಜನ. ಆದ್ರೆ ಈ ಸಲ ಕತ್ತರಿಸಲ್ಲ, ಚಚ್ ಹಾಕ್ತಾರೆ. ಅದು ನಿನ್ನ ಗುರುಸ ಮುಂದಿನ ಜನರು ಸಿಗದಾಗೆ. ಅಂದ್ರೆ ನೀನು ರಣಕಹಳೆ ಊದ್ತೀಯಾ? ತಾಂಬೂಲ ಕೊಡೋ ಪದ್ಧತಿ ಈಗಿಲ್ಲ, ನೇರ ಯುದ್ಧನೇ. ಸುಳ್ಳಿಗೆ ಸತ್ಯದ ಪರಿಚಯ ಮಾಡಿಸೋ ತಾಳ್ಮೆ ನನಗಿಲ್ಲ. ಸೀದಾ ಸಮಾಧಿ ತೋರಿಸೋದೆ. ಆ ಸಮಾಧಿಲಿ ನಿನ್ನ ಸತ್ಯ ಇರುತ್ತೋ ನನ್ನ ಸರ್ಕಾರ ಇರುತ್ತೋ ನೋಡೇ ಬಿಡ್ತೀನಿ. ಹಲೋ ಮಿಸ್ಟರ್ ಮೂರ್ತಿ, ಹೌ ಆರ್ ಯು? ಕಾಲ್ ಮೀ ಮಿಸ್ಟರ್ ಸತ್ಯಮೂರ್ತಿ. ಸತ್ಯ ಸತ್ಯ ಸತ್ಯ. ಗಾಂಧಿ ಸತ್ತಾಗ್ಲೇನೆ ಅದ್ರ ಸಂಸ್ಕಾರನೂ ಆಗೋಯ್ತು. ಸಂಸ್ಕಾರ ಆಗಿದ್ದು ಉಸಿರಾಡ್ತಾ ಇದ್ದ ಒಂದು ದೇಹದ್ದು, ಅದರ ಆತ್ಮದ್ದಲ್ಲ. ಸತ್ಯ ಅಹಿಂಸೆ ಶಾಂತಿ ಒಂದೆಲ್ಲ ತನ್ನ ಕಿರೀಟ ಮಾಡಿಕೊಂಡು ಸುಳ್ಳು ರಾಜ್ಯ ಆಳ್ತಾ ಇದೆ. ಅದಕ್ಕೆ ನಿಮ್ಮಂತ ವ್ಯಾಪಾರಸ್ಥರ ವೇಷಾತನ ಅಡಿಪಾಯ ಆಗಿದೆ. ಅದನ್ನು ಹೊರಕ್ಕೆ ಹಾಕಿ ಸತ್ಯ ವಿಜೃಂಭಿಸುವಾಗಿ ಮಾಡ್ತೇನೆ. ಒಂದು ಪತ್ರಿಕೆಯಿಂದ ಇದೆಲ್ಲ ಸಾಧ್ಯನಾ ಮಿಸ್ಟರ್ ಮೂರ್ತಿ? ನಿಮ್ಮ ಸೂಳೆ ತಂದಿಂದ ಅಸಾಧ್ಯವಾದದ್ದನ್ನ ನೀವು ಸಾಧಿಸ್ತಿರ್ಬೇಕಾದ್ರೆ ಈ ಸತ್ಯ ಏನ್ ಮಾಡಬಹುದು ಅಂತ ತೋರಿಸ್ತೀನಿ. ಯಾವಾಗ್ಲೂ ಭಾಷಣ ಮಾಡಿ ಮಾಡಿ ಯುದ್ಧಕ್ಕೆ ಹೋದ್ರು ನಿಂತು ಮಾತಾಡೋದೇ ಆಗೈತೆ. ಇನ್ಮೇಲೆ ಬಾಯಿ ಮುಚ್ಕೊಂಡು ಕೂತಿರ್ಬೇಕು, ಹಾಗೆ ಮಾಡ್ಬೇಕು. ಆ ಕೆಲಸನ ನಿಮಗೋಸ್ಕರ ಇಷ್ಟು ವರ್ಷ ಮಾಡ್ತಾ ಇದ್ದೆ. ಈಗ ಮಾಡಬೇಕು ಬೇಡವೋ ಯೋಚನೆ ಮಾಡ್ತಾ ಇದ್ದೆ. ಇದ್ಯಾಕೆ ಹೀಗಂತೀರಾ? ನಮ್ ಸಾಹೇಬ್ರು ನಿಮಗೆ ಏನ್ ತಾನೇ ಮಾಡಿಲ್ಲ? ಇದನ್ ಮಾಡಿಲ್ಲ. NRI ದುಡ್ಡು ಸಮೇತ 40,000 crores ಬ್ಲಾಕ್ ಆಗಿದೆ. ಮೈಸೂರು ಬ್ಯಾಂಗ್ಳೂರ್ ಹೈವೇ ಕಾಂಟ್ರಾಕ್ಟ್ ಸ್ಯಾಂಕ್ಷನ್ ಆಗದೆ ಹಾಗೇ ಇದೆ. 20 ಕೋಟಿ ಕಮಿಷನ್ ಮಾತ್ರ ಜೇಬಲ್ ಇಟ್ಕೊಂಡೆ. ಆದ್ರೆ ಈಗ ನೀನೇ ಉರುಳೋ ಸಮಯ ಬಂದಿದೆ. ಅದಕ್ಕೆ ಮುಂಚೆ ಸೈನ್ ಆಗ್ಬೇಕು, ಬಿಲ್ ಪಾಸ್ ಆಗ್ಬೇಕು. ಈಗಿರೋ ಪರಿಸ್ಥಿತಿಲಿ ನಾನು ಇದನ್ನ ಮಾಡಿದ್ರೆ ಜನ ನನ್ನ ಬೀದಿಲಿ ಹರಾಜಾಗ್ತಾರೆ. ನೀನು ಇದನ್ನ ಮಾಡಲಿಲ್ಲ ಅಂದ್ರೆ ಅದೇ ಸತ್ಯಮೂರ್ತಿ ಪೇಪರ್ನಲ್ಲಿ 20 ಕೋಟಿ ಲಂಚದ ವಿಷಯನ ಬರ್ಸಿ ನಾನೇ ನಿನ್ನನ್ನ ಬೀದಿಗೆ ತರ್ತೇನೆ. ಅಂದ್ರೆ ನನ್ನ ಕುಕ್ಕಿ ತಿನ್ನೋಷ್ಟು ಮಟ್ಟಕ್ಕೆ ಹೋಗಿದ್ಯಾ ನೀನು? ಏನೆಲ್ಲ ಮಾಡಿದ್ದೀನಿ ನಾನು ನಿನಗೆ? ಪುಕ್ಸಟ್ಟೆ ಮಾಡಿದ್ಯಾ? ಮಲಗೋ ಸೂಳೆಗೂ ಅಡ್ವಾನ್ಸ್ ಕೊಡೋ ನಾನು, ಹಾಗೆ ನಿನಗೂ ಕೊಟ್ಟಿದ್ದೀನಿ. ನಂದು ಬರೀ ಬಾಯಿ ಮಾತು, ಅವಂದು ಕೈ ಮಾತು. ಯಾವ್ದು ಬೇಕು? ರಾಜಕೀಯ ಮಾಡ್ತೀನಿ ಅಂತ ರೋಫ್ ಹಾಕಿದ್ರೆ ಆಗೋಲ್ಲ ಮರಿ. ನಮ್ ಪವರ್ನ ಲೀಸಿಗೆ ತಗೊಂಡು ಆಳೋರು ನೀವು. ನಾವು ಕೈ ಬಿಟ್ರೆ ಅಳ್ತೀರಾ, ಕೈ ಇಟ್ರೆ ಸಾಯ್ತೀರಾ. ಸಾಯೋದು ನಾನಲ್ಲ, ನೀವು. ನನ್ನ ಬಿಟ್ಟು ನೋಡು, ಏನ್ ಮಾಡ್ತೀನಿ ನಿನಗೆ ಗೊತ್ತಾಗುತ್ತೆ. 1 ವಾರ ಟೈಮು. ಯಾರು ಗಟ್ಟಿ, ರಾಜಕೀಯನೋ ಬಿಸ್ನೆಸ್ ಮ್ಯಾನೋ ನೋಡೋಣ. ಒಂದು ನೀನಿರ್ಬೇಕು, ಇಲ್ಲ ನಾನು. ತಗೋ, ನನ್ನನ್ನು ಹೊಡೆದು ಬಿಸಾಕು. ನನ್ನ 40,000 crores ನಿಂದೆ ಮಜಾ ಮಾಡು. ನನಗಿಂತ ನೀನಿರ್ಬೇಕು, ಧ್ವಜ ಹಾರಿಸೋದು. ದೇಶಕ್ಕೆ ಮಹಾತ್ಮರೇ ಇಲ್ಲದೆ ಇದ್ರೆ ಹೇಗೆ? ಚೀಫ್ ಮಿನಿಸ್ಟರ್. ಇದೇನಣ್ಣ, ಇವತ್ತು ಯಾವ ಮಗ್ಲ ಗೆದ್ವಿ? ಎಲ್ರು ಒಳ್ಳೆ ಮುದೋಳ್ ನಾಯಿ ಮೈ ಮೇಲೆ ಆರ್ದಂಗೆ ಆಡ್ತಾರಲ್ಲಪ್ಪ. ಇವ್ರನ್ನೆಲ್ಲ ಹಿಂಗೆ ಬಿಟ್ರೆ ಹೆಂಗೆ ದೇವ್ರು? ಅಂಗಿ ಬಟ್ಟೆ ಕಚ್ಚೆ ಪಂಚೆಲ್ಲ ಕಿತ್ತಾಕಿ ರೋಡ್ನಲ್ಲಿ ಬೆತ್ತಲೆ ಓಡಿಸ್ಬಿಡ್ತಾರೆ. ಇವ್ರಿಗೆಲ್ಲ ಹೆಂಗಾನ ಮಾಡಿ ಒಂದೊಂದು ಚಟ್ಟ ಕಟ್ಟಿಬಿಟ್ರೆ ನಾವು ನೆಟ್ಟಿಗೆ ನಿರಾಳವಾಗಿ ಉಸಿರಾಡ್ಬೋದು ಅಲ್ವಾ ಶಿವನೇ? ಕಟ್ತೀನಿ. ಮೊದಲು ಆ ಬೊಗಳೋ ನಾಯಿ ಸತ್ಯಮೂರ್ತಿಗೆ, ಆಮೇಲೆ ಈ ಕಚ್ಚೋ ನಾಯಿಗೆ. PA, ಸಾಯಂಕಾಲ ನನ್ನೊಂದು ಪ್ರೆಸ್ ಮೀಟ್ ಕರಿ. ಹಲೋ, ಸತ್ಯಮೇವ ಜಯತೆ ರಿಪೋರ್ಟರ್ ಆಶಾ ಸ್ಪೀಕಿಂಗ್. ಮೇಡಮ್, ಇವತ್ತು ರಾತ್ರಿ 8 ಗಂಟೆಗೆ CM ಗೆಸ್ಟ್ ಹೌಸ್ ನಲ್ಲಿ ಪ್ರೆಸ್ ಮೀಟ್ ಇದೆ. ತಾವು ತಪ್ಪದೆ ಬರಬೇಕು. ಓಕೆ. ಯಾರು ನೀವು? ಯಾರು ನಿಮ್ಗೆ ಹೋಗಿಬಿಟ್ಟಿದ್ದು? ರಿಪೋರ್ಟರ್ ಆಶಾ ಫ್ರಮ್ ಸತ್ಯಮೇವ ಜಯತೆ. CM ಏನಾಯ್ತು? ಏನಾಯ್ತು ಅಂತ ಗೊತ್ತಿಲ್ಲ, ಬಟ್
is no more. Sorry, madam. Police ಬರೋರ್ಗು you should not take any photographs. ನಂಬೋಕೆ ಆಗ್ತಾ ಇಲ್ಲ. ಪ್ರಿಂಟ್ ಕಳಿಸ್ಲಾ ಸರ್? ಆರ್ಟಿಕಲ್ ಎಲ್ಲ ರೆಡಿ ಇದೆ. ಇದೇನಿದು? ಅಲ್ಲಿ ಯಾರು ಇರಲಿಲ್ಲ ಅಂತ ಬರ್ದಿದ್ಯಾ? ಹೌದು ಸರ್. ನಾಳೆ ಹೋದಾಗ ಇನ್ನು ಯಾವ ಪ್ರೆಸ್ನವರು ಬಂದಿರಲಿಲ್ಲ. ಮತ್ತೆ ಯಾರಿದ್ರು? ಸೆಕ್ಯೂರಿಟಿ ಗಾರ್ಡ್, PRO ಮತ್ತು ಅವ್ರ ಸೆಕ್ರೆಟರಿ ಇದ್ರು ಸರ್. ಪೊಲೀಸು? ಪೊಲೀಸ್ನ ಬರಬೇಕಾದ್ರೆ ಬರ್ತಿದ್ರು, ಅಷ್ಟರಲ್ಲಿ ನಾ ಬಂದ್ಬಿಟ್ಟೆ. ಓಕೆ, ಸೀದಾ ಹೆಲ್ಪ್ ತಗೊಂಡು ಪ್ರಿಂಟ್ ಕಳಿಸಿ. ಸತ್ಯ ಧರ್ಮಕ್ಕೆ ಸಾವಿಲ್ಲ ಅನ್ನೋದಕ್ಕೆ ಈ ವರ್ಮನ್ ಕೊಲೆ ಆಗಿರದೆ ಸಾಕ್ಷಿ. ನನ್ನನ್ನು ಮುಗಿಸೋಕೆ ಬಹಳ ಒದ್ದಾಡ್ತಿದ್ದ. ಪಾಪ ಅವನಿಗೆ ಗೊತ್ತಿಲ್ಲ, ಮ್ಯಾನ್ ಪ್ರಪೋಸಸ್ ಬಟ್ ಗಾಡ್ ಡಿಸ್ಪೋಸಸ್ ಅಂತ. ಯು ಆರ್ ರೈಟ್ ಸರ್. ಥ್ಯಾಂಕ್ ಯು ಫಾರ್ ದ ರಿಪೋರ್ಟ್. ಯು ಹ್ಯಾವ್ ಡನ್ ಅನ್ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು ಸರ್. ಸರ್, ನೀವಿನ್ನೂ ಬದುಕಿದ್ದೀರಾ? ರಾಜಕೀಯದ ಹಾಗೆ ನಾನು ಚಿರಂಜೀವಿನೇ ಅಮ್ಮ. ನಿಮ್ಮನ್ನ ನಿಮ್ಮ ಪತ್ರಿಕೆನ ಮುಗಿಸೋದಕ್ಕೆ ನಾವಾಡಿದ ನಾಟಕ ಇದು. ನೀವು ಬರೆಯೋದೆಲ್ಲ ಸತ್ಯ ಅಲ್ಲ ಅಂತ ಜನಕ್ಕೆ ಗೊತ್ತಾಗ್ಬೇಕಲ್ಲ. ನಾಳೆ ನಾನೊಂದು ಪಬ್ಲಿಕ್ ಮೀಟಿಂಗ್ ಅಟೆಂಡ್ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಅಲ್ಲಿ ಜನ ಯಾರು ಇರೋದಿಲ್ಲ, ಯಾಕೆಂದ್ರೆ ಅವರೆಲ್ಲ ನಿಮ್ಮ ಪ್ರೆಸ್ಸಿಗೆ ಬೆಂಕಿ ಹಾಕ್ತಿರ್ತಾರೆ. ಈಗ ನಿಮ್ಗಿರೋದು ಎರಡೇ ದಾರಿ. ಒಂದು, ನಿಮ್ಮ ಪೇಪರ್ ಡೆಲಿವರಿ ವ್ಯಾನ್ಗಳನ್ನ ತಡೆಯೋದು, ಇಲ್ಲ ನನ್ನ ನಿಜವಾಗ್ಲೂ ಸಾಯಿಸ್ಬಿಟ್ಟು ನಿಮ್ಮ ಸುದ್ದಿನ ಸತ್ಯ ಮಾಡೋದು. ಇವೆರಡೂ ನಿಮ್ಮಿಂದ ಸಾಧ್ಯ ಇಲ್ಲ. ನಾನಿನ್ನು ಬರಲಾ? ಸತ್ಯಮೇವ ಜಯತೆ. ಕೊನೆಗೂ ನಾಟಕ ಆಡಿ ಗೆದ್ದೇ ಬಿಟ್ರು. ಈಗೇನ್ ಮಾಡೋದು ಸರ್? ಇದುವರೆಗೂ ನಮ್ಮ ಪೇಪರ್ಲಿ ಪ್ರಿಂಟ್ ಆಗಿದ್ದಷ್ಟು ಸತ್ಯ ನಾಳೆ ನೋದೇ ಆಗೋದು. ಸೆಕ್ಯೂರಿಟಿ ಗಾರ್ಡ್. ಓಕೆ ಸರ್. ಸರ್, ಸೆಕ್ಯೂರಿಟಿ. ನಿಮ್ಮ ಹೆಸರೇನು? ತಿಮ್ಮಪ್ಪ. ರಾತ್ರಿ CM ಅವ್ರಲ್ಲಿ ಬಂದಾಗ ಟೈಮ್ ಎಷ್ಟಾಗಿತ್ತು? ಗೊತ್ತಿಲ್ಲ ಸರ್, ಆದರೆ ರಾತ್ರಿ 1:30ಗೆ ಹೊರಗಡೆ ಹೋದ್ರು. ಆಗ ನೀವೆಲ್ಲ ಹೋಗಿದ್ರಿ? ನಾನು ಸ್ವಲ್ಪ ರಾತ್ರಿ ಎಣ್ಣೆ ಜಾಸ್ತಿ ಆಗಿ ಏನ್ ಕೇಳಬೇಕಂತ ಗೊತ್ತಿಲ್ಲ. ದಯವಿಡಿ ದಯವಿಡಿ ದಯಬಿಡ್ರಿ. ಅಭಿಪ್ರಾಯ ಹೇಳೋಕೆ ಇದು ಸಿನಿಮಾ ಅಥವಾ ನಾಟಕ ಅಲ್ಲ, ಕೊಲೆ. ಇಟ್ಸ್ ಮರ್ಡರ್. ನೀವೇ ಕೇಳಿದ್ರಲ್ಲ ಈ ಕೊಲೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಕೊಲೆ ಕಾರಣ ಏನು ಗೊತ್ತಾ? ಇದು ಕೊಲೆನೋ ನ್ಯಾಚುರಲ್ ಡೆತ್ ಅಂತ ಹೇಳಿ
ಮೆಡಿಕಲ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗೋದು. ಅಕಸ್ಮಾತ್ ಇದು ಕೊಲೆನೇ ಆದ್ರೆ ಕೊಲೆಗಾರ ನೀಡಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ ಸರ್? ಏನು ವರ್ಷ ಗಿರ್ಷ ಅಂತ ಲೆವಡಿ ಮಾಡ್ತೀಯಾ? ಎಷ್ಟು ಚರಿಬಿರ್ಬೇಕು ನಿನಗೆ? ನಾನ್ ಕೊಟ್ಟು ಏಟ್ನ ಮರಕ್ಕೆ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ಆಗುತ್ತೆ. ಮಿಸ್ಟರ್ ಜಯಸಿಂಹ, ವಾಟ್ಸ್ ದಿಸ್? ಮತ್ತೇನ್ ಸರ್, ಪೊಲೀಸ್ನವರು ಅಂದ್ರೆ ಜೋಕ್ಸ್ ಮಾಡೋ ಬಫೂನ್ ಅಂದ್ಕೊಂಡಿದ್ದಾರೆ. ಅಲ್ಲ ಸರ್, ಸತ್ತಿರೋ ಸಿಎಂ ಸ್ವಲ್ಪನೂ ಸೀರಿಯಸ್ ಬೇಡ. ಇನ್ಮೇಲೆ ನೋಡೋ ದೊಂಬಿ ದಾಳಿಗಳನ್ನ ಇವ್ ತಡಿತಾರ? ನೋವು ನಷ್ಟನ ತುಂಬಿಕೊಡ್ತಾರ? ಇಲ್ಲ ಸರ್, ಅದಕ್ಕೆಲ್ಲ ನಮ್ ತಲೆನೇ ಬಲಿ ಆಗೋದು. ಬುಕ್ ಸಟ್ಟೆ ಪುನು ಸಿಕ್ತು ಅಂತ ಯಾರೋ ಮಾಡಿದ ಕೆಲಸನ ಪೇಪರ್ ಹಾಕ್ಬಿಟ್ಟು ದೊಡ್ಡದಾಗ ಕಿತ್ತಾಕಿದೀವಿ ಅಂತ ಹೊಚ್ಕೊಳ್ತಾರೆ. ದಿನ ಬೀಳೋ ಹೆಣಗಳನ್ನ ಹೊತ್ತರೆ ಗೊತ್ತಾಗುತ್ತೆ ನಮ್ ಕಷ್ಟ ಏನು ಅಂತ. ಮಿಸ್ಟರ್ ಜಯಸಿಂಹ, ಸಣ್ಣ ಸಣ್ಣ ವಿಷಯನೆಲ್ಲ ಯಾಕೆ ಇಷ್ಟೊಂದು ದೊಡ್ಡದು ಮಾಡ್ತಾ ಇದ್ದೀರಾ? ದೊಡ್ಡ ಜನ ಅನ್ಸ್ಕೊಂಡು ಈ ತರ ಮಾತಾಡೋದು ಅಲ್ಲ ಸರ್. ನಮಗಿರೋ ಜವಾಬ್ದಾರಿ ಇವ್ರಿಗಿಲ್ವಾ? ಈ ನನ್ ಮಕ್ಳೇನು ಕುಬೇರನ್ ಸಂತಾನನ ಕೂತ್ಕೊಂಡು ಮಜಾ ತಗೊಳಕ್ಕೆ? ಓಕೆ, ಕೂಲ್ ಡೌನ್. ಅಷ್ಟಕ್ಕೆ ಬಿಟ್ಬಿಡಿ. ಮುಂದಿನ ತನಿಖೆ ಬಗ್ಗೆ ಯೋಚನೆ ಮಾಡಿ. ನಂಬ್ಕೊಂಡಿದ್ರೆ ನಮ್ಮ ಕೆಲಸ ಆಗಲ್ಲ. ನನಗೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನು ಅಂತ. ನಾನು ಹೇಳೋದು ಕೇಳು. ಈ ಕೇಸ್ನ ನಾವು CBIಗೆ ಒಪ್ಪಿಸ್ಬಿಡೋಣ, ಆಯ್ತಾ? ನೀನು ಹೇಳು. ಆಯ್ತು, ಈ ಕೇಸ್ನ CBIಗೆ ಒಪ್ಪಿಸ್ಬೇಕು ಅಂತಿದ್ದೀನಿ. ನಿಮ್ಗಳ ಅಭಿಪ್ರಾಯ ಏನು? ಏನ್ರಿ ಕಮಿಷನರ್ ಸಾಹೇಬ್ರೆ, ನೀವೇನು ಹೇಳ್ತೀರಾ? ನೀವೇ ನಿರ್ಧಾರ ತಗೊಂಡ್ಮೇಲೆ ನನ್ನ ಅಭಿಪ್ರಾಯ ಕೇಳಿ ಏನ್ ಪ್ರಯೋಜನ? ಯಾಕ್ರಪ್ಪ ಸೋತ್ ರಾಜರು ಕಿರೀಟ ತೆಗೆದಿಟ್ಟು ಹಾಗೆ ನಿಮ್ ಟೋಪಿನ ತೆಗೆದಿಟ್ಟು ನಿಂತಿದ್ದೀರಾ? ನಾವೆಲ್ಲ ರಾಜೀನಾಮೆ ಕೊಡ್ತಾ ಇದೀವಿ. CBIನವ್ರು ಬಂದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಊರಿ? ಅವ್ರಿಗೆ ನೀವು ಸೆಲ್ಯೂಟ್ ಹೊಡಿಬೇಕಾಗತ್ತೆ ಅಂತಾನ? 5 ವರ್ಷಕ್ಕೊಂದ್ಸಲ ನುಗ್ಗೋ ದನಗಳಿಗೆ ಸೆಲ್ಯೂಟ್ ಹೊಡಿತಾ ಕೂತಿದೀವಿ ಅಂದ್ಮೇಲೆ ದೇಶಕ್ಕೋಸ್ಕರ ಪ್ರಾಣ ಕೊಡೋ ಯೋಧರಿಗೆ ಸೆಲ್ಯೂಟ್ ಹೊಡಿಯಕ್ಕೆ ನಮ್ಗೆ ಯಾಕೆ ನಾಚಿಕೆ? ಅಂದ್ಮೇಲೆ ಸುಮ್ಮನೆ ಕೆಲಸ ಮಾಡಿ. ಇರೋ ಕೆಲಸ ಬೇರೆಯವ್ರಿಗೆ ಒಪ್ಸಿದ್ರೆ ನಾವೇನ್ ಮಾಡೋದು? ಅದನ್ನ ನಮ್ಮಲ್ಲೇ ಇರೋ ಯಾರಾದ್ರೂ ಆಫೀಸರ್ಗೆ ಒಪ್ಸಿ. ನಿಮಗ ಹೋಗಿ ಯಾರನ್ನಾದ್ರೂ ಪಿಕ್ ಪಾಕೆಟ್ ಸರಗಳನ್ನು ಹಿಡೀರಿ. ಅಲ್ಲಯ್ಯ, ನೀವ್ ಯಾವ ಮಹಾ ಗನಂದಾರಿ ಕೆಲಸ ಮಾಡಿದ್ದೀರಿ ಅಂತ ಈ ಕೇಸ್ನ ನಿಮ್ಗೆ ಒಪ್ಸ್ಬೇಕು? ವಾ, ಯಾವ ಗನಂದಾರಿ ಕೆಲಸ? ನಾವ್ ಯಾವ ಕೆಲಸನೂ ಮಾಡ್ದೇನೆ ವರ್ಷ ವರ್ಷ ನಮ್ಗೆ ಗೋಲ್ಡ್ ಮೆಡಲ್ ಕೊಡ್ತಾ ಇದ್ದೀರಾ? ಯಾಕೆ? ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಸಾಂಗ್ಲಿಯಾನ, ಅಶೋಕ್ ಕುಮಾರ್, ಕೆಂಪಯ್ಯ, ರಾಮಕೃಷ್ಣ, ಇನ್ನು ಎಂತೆಂತ ಮಹಾನ್ ಸಿನ್ಸಿಯರ್ ಆಫೀಸರ್ ಇದ್ದಾರೆ. ಅವರೆಲ್ಲ ಏನು ಮಾಡಿಲ್ವಾ? ಅಷ್ಟೇ ಯಾಕೆ? ಸೇವರಸನ್ನ ಸುಶಿ ಶರ್ಮಾ ಹಿಡಿದಿದ್ದಾರು CBIನವರ? ಇಲ್ಲ, ನಮ್ ಡಿಪಾರ್ಟ್ಮೆಂಟ್ನವರು. ಅದೆಲ್ಲ ಯಾಕೆ? ನಿಮ್ ಸಾಧನೆ ಏನು ಅಂತ ಕೇಳಿದ್ರಲ್ಲ, ಅದಕ್ಕೆ ನೀವಿನ್ನು ಬದುಕಿರೋ ಸಾಕ್ಷಿ. ನಿಮ್ ಗಬ್ಬ ಆಡಳಿತಕ್ಕೆ ಜನರು ಬೇಸರ ಆಗಿದ್ರು ನೀವಿನ್ನು ಬದುಕಿದಿರ ಅಂದ್ರೆ ಅದಕ್ಕೆ ಕಾರಣ ಜನರ ಸಹನೆ ಅಲ್ಲ, CBI ಅಲ್ಲ, 24 ಗಂಟೆ ನಿಮ್ಗೆ ಬೇಲೆ ಆಗಿರೋ ನಮ್ ಡಿಪಾರ್ಟ್ಮೆಂಟ್. ಮಿಸ್ಟರ್ ಜಯಸಿಂಹ, ನೋ ಸರ್, ನೋ, ನೀವು ಮಾತಾಡಬೇಡಿ. ನೀವೊಬ್ಬ ಸಿನ್ಸಿಯರ್ ಆಫೀಸರ್ ಆಗಿ ನಮಗೆ ಸಪೋರ್ಟ್ ಮಾಡೋದು ಹೇಗೆ ಸರ್? ಅಲ್ಲ ರೀ, ಚಿಕ್ಕ ಪುಟ್ಟ ಕೇಸ್ಗೆಲ್ಲ CBI ಅಂತಿರಲ್ಲ. CBI ಅರ್ಥ ಗೊತ್ತಾ ನಿಮ್ಗೆ? CBI ಅಂದ್ರೆ ಸಿಗರೇಟು, ಬೀಡಿ, ಸ್ಪೀಟ್ ಅಲ್ಲ. CBI ಅರ್ಥ ಗೊತ್ತಿಲ್ಲ? ಯಾರು ನೆಲ್ಲಿ ಕರ್ಸ್ಬೇಕು ಅಂತ ಗೊತ್ತಿಲ್ಲ, ಮಾತಾಡ್ತೀರಾ? ಅಲ್ಲ ರೀ, ಮೊನ್ನೆ ಒಬ್ಬ ಸಿನಿಮಾ ಆರ್ಟಿಸ್ಟು ಬ್ಯೂಟಿ ಕಾಂಟೆಸ್ಟ್ ಮಾಡ್ತಂತ ತಕ್ಷಣ ವಿಧಾನಸೌಧ ಬಾಡಿ ಕೊಟ್ಬಿಟ್ರೆ. ಮಿಸ್ಟರ್ ಜಯಸಿಂಹ, ನೀವು ಬಹಳ ಮಾತಾಡ್ತಿದ್ದೀರಾ. ನಿಮ್ಮನ್ನು ನಾವು ಸಸ್ಪೆಂಡ್ ಮಾಡ್ಬೇಕಾಗುತ್ತೆ. ನಾನೇ ಕೆಲಸಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ನಿಮ್ ಜೊತೆಲಿ ಇರೋದು ಒಂದೇ, ಅದು ಯಾವುದೋ ದೇವ್ರನ್ನ ಬೆನ್ ಕಟ್ಕೊಳ್ಳೋದು ಒಂದೇ. ಸರ್, ಒಂದು ಮಾತು, ಸೂಳೆಗರಿ ನುಗ್ಗಿ ಸೂಳೆಯನ್ನ ಪೆಂಪ್ಗಳನ್ನ ನಾವು ಅರೆಸ್ಟ್ ಮಾಡ್ತೀವಿ, ಆದರೆ ನಮ್ಮನ್ನು ಯಾರು ಅರೆಸ್ಟ್ ಮಾಡಲ್ಲ. ಅರ್ಥ ಆಗಲಿಲ್ಲ ಸರ್? ನಾವು ಅಷ್ಟೇ. ಈ ಪುಡಾರಿಗೆ ಕರೆದಾಗ ಬಂದು ಅವ್ರು ಹೇಳಿದ್ದನ್ನ ಮಾಡೋ ಪೆಂಪ್ಗಳೇ ಸರ್. ನಾನು ಹೋಗ್ತಾ ಇದ್ದೀನಿ, ಇಷ್ಟ ಇರೋರು ಬರ್ಬೋದು. ಏನ್ರಿ ಕಮಿಷನರ್, ನೀವು ಹೋಗ್ತಾ ಇದ್ದೀರಲ್ಲ? ಸೈನ್ಯನೇ ಇಲ್ಲದೆ ಯುದ್ಧ ಮಾಡೋಕೆ ನಾನೇನು ಅಸಹಾಯ ಶೂರ ಅಲ್ಲ. ಹಾಳಾಗೋಲಿ ಕೊಟ್ಬಿಡ. ಆಯ್ತ್ರಪ್ಪ, ಈ ಕೇಸ್ನ ನಿಮ್ಗೆ ಒಪ್ಪಿಸ್ತೀನಿ. ಥ್ಯಾಂಕ್ ಯು ಸರ್. ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ಇಂಥ ಕೇಸ್ನ ಹ್ಯಾಂಡಲ್ ಮಾಡುವಂತ ಎಮಿನೆಂಟ್ ಆಫೀಸರ್ ಯಾರಿದ್ದಾರೆ? ಮಿಸ್ಟರ್ ಜಯಸಿಂಹ. Mr. Satyamurthy? Yes. I am ACP Jaisimha, in charge of CM's death case. I want to know a few things. ಇದು ನಿಮ್ಮ ಪೇಪರ್ಲಿ ಪ್ರಿಂಟ್ ಆದ ಮ್ಯಾಟ್ರು. ಇದು ನಾನು ತೆಗೆದಿರೋ ಫೋಟೋ, ಮರ್ಡರ್ ಆಗಿರೋ ಫೋಟೋ ಅಲ್ಲ. ಸೊ ಯು ಆರ್ ದ ರಿಪೋರ್ಟರ್. CM ಡೆಡ್ ಬಾಡಿನ ಮೊದಲು ನೋಡಿದ್ಯಾರು? ನಾನೇ. ಆದ್ರೆ ಆರ್ಟಿಕಲ್ ಪ್ರಿಂಟ್ ಆದ್ಮೇಲೆ ಅವರೇ ಇಲ್ಲಿಗೆ ಬಂದಿದ್ರು. ರಿಯಲಿ? ಎಸ್ ಸರ್. CM ಪ್ರೆಸ್ಗೆ ಬಂದಾಗ ಟೈಮ್ ಎಷ್ಟಾಗಿತ್ತು? 2 o'clock. ಆರ್ ಯು ಶ್ಯೂರ್? ಎಸ್. 1:30ಕ್ಕೆ ನಮ್ಮ ಪೇಪರ್ ಡಿಸ್ಪ್ಯಾಚ್ ಆಗುತ್ತೆ. ಆಮೇಲೆ ಅವ್ರು ಬಂದಿದ್ದು. ಹಾಗಾದ್ರೆ ಈ ಫೋಟೋನ ಯಾವಾಗ ತೆಗೆದ್ರಿ? ರಾತ್ರಿ 9 ಗಂಟೆಗೆ. ಒಬ್ಬರು ಹೋಗಿದ್ರಾ? ಯಾಕೆ? ಪ್ರೆಸ್ ಮೀಟ್ ಇದೆ ಅಂತ ಫೋನ್ ಮಾಡಿದ್ರು, ಹೋಗಿದ್ದೆ. ನಾ ಹೋಗೋಷ್ಟರಲ್ಲಿ ಅವ್ರಾಗ್ಲೇ ಸತ್ತೋಗಿದ್ರು. ಫೋನ್ ಮಾಡಿದ್ಯಾರು? CM PRO. ನನ್ನ ಹೆಸರು ವಿಶ್ವನಾಥ್ ಅಂತ, CM PRO. ನನಗೆ 30 ವರ್ಷ, ಬ್ಯಾಚುಲರ್. ನೀವು? ನನ್ನ ಹೆಸರು ನರಾರಿ ಅಂತ, CM PA, 32 ವರ್ಷ, ಬ್ಯಾಚುಲರ್. 32 years ಬ್ಯಾಚುಲರ್, PA, ಪರ್ಸನಲ್ ಅಸಿಸ್ಟೆಂಟ್.
ಅಂದ್ರೆ ದೊಡ್ಡ ಮುಳ್ಳಿನ ಸುತ್ತೋ ಚಿಕ್ಕ ಮುಳ್ಳು. ನೀವಿಲ್ದೆ CM ಲೈಫು 1 ಸೆಕೆಂಡ್ ಮೂವ್ ಆಗಲ್ಲ. ರೈಟ್? 90% ಕರೆಕ್ಟ್. ಬಿಹಾರ್ ಅಂತ ಯಾರನ್ನ ಜೊತೆಗೆ ಹಾಕೊಂಡ್ರೆ ಸೆಕೆಂಡ್ಸ್ ಏನು ದಿವಸನೇ ಮಿಸ್ ಆಗೋ ಚಾನ್ಸ್ ಉಂಟು. ಆ ಥರ ಜೀವನ CM ಗೀತಾ? ಕೈಯಲ್ಲಿ ಯಾರಿಗಿರಲ್ಲ ಸರ್. ಅದರಲ್ಲೂ ಪವರ್ ಇದ್ರೆ ಪ್ಯಾಂಟು ಪಂಚೆ ಸೊಂಟದ ಮೇಲೆ ನಿಲ್ಲೋದೇ ಇಲ್ಲ. ಅಷ್ಟೇ ಪವರ್ ನಿಮಗೂ ಇದೆ ಅಲ್ಲ ಸರ್? ಆ ಥರದವನಲ್ಲ ನಾನು. 32 ಇಯರ್ಸ್ ಬ್ಯಾಚುಲರ್. ತೀಟೆ ಜಾಸ್ತಿ ಇರ್ಬೇಕಲ್ಲ? ಅಯ್ಯೋ ದೇವ್ರೆ, ಸಪ್ಲೈ ಮಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ಟೆ. ಇನ್ನು ಆ ಜಾಗ ಅಪ್ಲೈ ಮಾಡೋಕ್ಕೆ ಟೈಮ್ ಎಲ್ಲಿದೆ ಸರ್? ಆದರೆ ಕೊಲೆ ಮಾಡಕ್ ಟೈಮ್ ಇದೆ. ಅದು ಟೈಮ್ ಟೇಬಲ್ ಪ್ರಕಾರ. ಸರ್, ಆ ಕೊಲೆ ನಾನು ಮಾಡಿಲ್ಲ ಸರ್. ಹಾಗಾದ್ರೆ ನೀನ್ ಮಾಡಿರ್ಬೇಕು. ಇಲ್ಲ ಸರ್. ಹೌದಾ? ಹಾಗಾದ್ರೆ ಪ್ರೆಸ್ ಮೀಟ್ ಇದೆ ಅಂತ ಸತ್ಯಮೇವ ಜೊತೆ ಪ್ರೆಸ್ ಮಾತ್ರ ಫೋನ್ ಮಾಡಿದ್ದು ಸುಳ್ಳ? CM ಸತ್ತ ಅಂತ ನಾಟಕ ಆಡಿದ ಸುಳ್ಳ? ಆ ಪೇಪರ್ ಪಬ್ಲಿಷ್ ಆದ್ಮೇಲೆ ಗೆದ್ದೆ ಅಂತ ವಾಪಸ್ ಬಂದು CM ನ ಕೊಲೆ ಮಾಡಿಸಿದ ಸುಳ್ಳ? ಒಂದು ರಿಯಲು, ಇನ್ನೊಂದು ರಿಯಲ್. ನೀವು ಹೇಳಿದ್ದೆಲ್ಲ ನಿಜ. ಆದ್ರೆ ಪ್ರೆಸ್ನಿಂದ CM ವಾಪಸ್ ಬಂದಾಗ ನಾವು ಗೆಸ್ಟ್ ಹೌಸ್ ಅಲ್ಲಿ ಇರಲಿಲ್ಲ, ಮನೆಗೆ ಹೋಗಿದ್ವಿ. ನಿಮ್ಮಿಬ್ಬರಿಗೆ ಮನೆಗೆ ಹೋಗಿ ಅಂತ ಹೇಳಿದ್ದು CM? ಯಾರಿಗೂ ಹೇಳ್ದೆ, ಯಾರನ್ನೂ ಕೇಳ್ದೆ ನಿಮ್ಮಷ್ಟಕ್ಕೆ ಮನೆಗೆ ಹೋದ್ರಿ. ಕಾರಣ ನಿಮ್ ಪ್ಲಾನ್ ಬೇರೆ ಹೇಳಿದ್ರಿ, ಅದನ್ನು ನಿಜ ಮಾಡಿದ್ರು. CM ಸತ್ರು, ಅಪವಾದ ಬೇರೆ ಮೇಲೆ ಬಂತು ಅಲ್ವಾ? ನಮ್ಗೇನು ಗೊತ್ತಿಲ್ಲ. ನೀವು ಹೇಳ್ತಿರೋದು ಸುಳ್ಳು. ಹಾಗಾದ್ರೆ CM PR ಆಗಿ ಪರ್ಸನಲ್ ಸೆಕ್ರೆಟರಿ ಆಗಿ ಅವ್ರ ಪರ್ಮಿಷನ್ ಇಲ್ಲದೆ ನೀವಿಬ್ರು ಹೇಗೆ ಹೋದ್ರಿ? ನಾಟಕ ಆಡಬೇಡಿ, ನಿಜ ಹೇಳಿ. ಫೋನ್ ರಿಸೋರ್ಸ್ ಎಲ್ಲ ಎತ್ತಿಡು. ಸರಿ ಇಲ್ಲ ACP ಸಾಹೇಬ್ರೆ, ಸ್ವಲ್ಪ ಯೋಚನೆ ಮಾಡಿ. ಒಂದು ನಾಟಕ ಆಡಕ್ ಹೋಗಿ ಇನ್ನೊಂದು ಹೇಗಾಯ್ತು? ಇದ್ರ ಹಿಂದೆ ಎಷ್ಟು ಪರದೆಗಳಿವೆ ಅಷ್ಟು ಗೊತ್ತಾಗಬೇಕು. ಹೇಳಿ. ಇಲ್ಲ, ನೀವಿಲ್ಲ. ಈ ವಿಷಯ ವಿಧಾನಸೌಧಕ್ಕೆ ಏನಾದ್ರು ಗೊತ್ತಾದ್ರೆ ನಿಮ್ ಕೆಲಸ ಕಳ್ಕೊತೀರ. ಪ್ರಾಣದ ಮೇಲೆ ಗ್ಯಾರಂಟಿ ಇಲ್ಲ ಅಂತಾನೆ ನಾನು ಈ ಬಟ್ಟೆ ಹಾಕೊಂಡಿದ್ದು. ಇನ್ನಿ ಕೆಲಸ ಯಾವ ಮಹಾ? ನಾನು ಫೋನ್ ಎತ್ತಿಕ್ಸಿದ್ದು ಇಂಥ ಗೂಬೆಗಳ ಕೂಗ್ ಕೇಳದೆ ಇರಲಿ ಅಂತ. ನೀನ್ ಕರ್ಸಿದೀಯಾ? ಲೂಸ್ ಲಾಡಿ ಕಟ್ಟೋನ್ಗೆ ಬೆಲ್ಟ್ ಸರಿ ಹೋಗಲ್ಲ. ಎಲ್ಲಿ ಬಿಚ್ಚು ಬೆಲ್ಟ? ತಪ್ಪಾಯ್ತು ಸರ್. ಕೊಲೆ ಮಾಡಿದವನು ತಪ್ಪಾಯ್ತು ಅಂದ್ರೆ ಸತ್ತಿರೋ CM ವಾಪಸ್ ಬರ್ತಾರ? ಕಾನ್ ಗಿವ್ ಮಿ ದ ಬೆಲ್ಟ್. ಈ ಗುಂಪಿ ನೀನು ಸೇರಿದೀಯಾ? ಯು ಬಾಸ್ಟರ್ಡ್! ಅವನು ಯಾಕೆ ಹೊಡಿತಿದ್ಯಾ? ಒಂದು ನರ ಕಿತ್ತರೆ ಆ ರಕ್ತದಲ್ಲಿ ಕ್ರಿಮಿನಲ್ ಆಚೆ ಬರ್ತಾನೆ. ಈಗ ನೀವಿಬ್ರು ಬಂದಿದ್ದೀರಾ, ತುಂಬಾ ಸಂತೋಷ. ಯಶೇಫ್, ಇವರಿಬ್ರು ಒಳಗಡೆ ಹಾಕು. ಕೈನ ನಾವು ಬೆಂಕಿ ಇದ್ದಂಗೆ ಏನ ಹೋಗ್ಲಿ ಪಾಪ ಅಂದ್ರೆ ಮೈ ಮೇಲೆ ಕೈ ಹಾಕ್ಯ. ನಮ್ಮನ್ನು ಮುಟ್ದವರೆಲ್ಲ ಸುಟ್ಟು ಅಡ್ರೆಸ್ ಇದ್ದಂಗೆ ಹೋಗ್ರೆ ಗೊತ್ತೇನೋ? ಕೈನ ಸುವರ್. ಯಾರು ಸುಮಾರು? ಅವ್ರನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಅವರು ಈ ರಾಜ್ಯ ಆಳ್ತಿರೋ ದೊರೆಗಳು. ರಾಜ್ಯ ಆಳ್ತಾ ಇರೋಲ್ಲ ಸರ್, ಅಳಿಸ್ತಾ ಇರೋರು ಹರಾಮ್ಕೋರ್ಗಳು. ಅವ್ರು ಅದೇ ಆಗಿದ್ರೆ ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿ. ಅದನ್ನ ಬಿಟ್ಟು ಈ ರೀತಿ 3rd ಡಿಗ್ರಿ ಉಪಯೋಗಿಸೋದು ತಪ್ಪು. ಮತ್ತೆ 3rd ಡಿಗ್ರಿ ಇರೋದ್ಯಾಕೆ ಸರ್? ಪಿಕ್ ಪಾಕೆಟರ್ ಮೇಲೆ, ಸರಗಳ ಮೇಲೆ ಪ್ರಯೋಗ ಮಾಡಕ ಅಲ್ಲ, ಭಯಂಕರ ಕೊಲೆಗಾರರ ಮೇಲೆ ಉಪಯೋಗಿಸಕ್ಕೆ. ಇವರೇನು ಸಾಮಾನ್ಯದವ್ರ? ಅವ್ರಿನ್ನೂ ಕೊಲೆಗಾರರು ಅಂತ ಪ್ರೂವ್ ಆಗಿಲ್ವಲ್ಲ. ಪ್ರೂವ್ ಆದ್ಮೇಲೆ 3rd ಡಿಗ್ರಿ ಯಾರ ಮೇಲೆ ಉಪಯೋಗಿಸ್ಲಿ? ಲುಕ್, ಯಾವಾಗ ಯಾರ ಮೇಲೆ ಅನ್ನೋ ಡಿಸಿಷನ್ ಆಮೇಲೆ. ಮೊದಲು ಅವ್ರನ್ನ ಬಿಟ್ಬಿಡಿ, ಸಮಾಧಾನವಾಗಿ ಎನ್ಕ್ವೈರಿ ನಡೆಸಿ. ಸತ್ತಿರೋದು CM ಸರ್, ರಾಜ್ಯಕ್ಕೆ ಉತ್ತರ ಕೊಡಬೇಕು. ಸಮಾಧಾನದಿಂದ ಆಗೋ ಕೆಲಸ ಅಲ್ಲ ಇದು. ಸತ್ತಿರೋರು CM ಅಂತ ಬದುಕಿರೋರ್ನೆಲ್ಲ ಬಡ ಸಾಯಿಸಕ್ಕಾಗತ್ತೇನ್ರಿ? ಅದಕ್ಕೆಲ್ಲ ಯಾರಿಗೆ ಉತ್ತರ ಕೊಡೋದು? ಈ ಕಾಕಿ ಇಂಥ ಅಡ್ಡ ಕಸಗಳು ಇಂಗ್ಲಿಷ್ ಭಾರ ತಡಿಲಾರದೆ ಉಸಿರು ಹೋಗ್ತಾ ಇದೆ. ಉಸಿರು ಕಟ್ಟು ಸಾಯ್ತಿರೋನ್ಗೆ ಸಹಾಯ ಮಾಡೋದು ನಮ್ಮ ಡಿಪಾರ್ಟ್ಮೆಂಟ್ ಕರ್ತವ್ಯ. ಆದ್ರೆ ನೀವು ಇವ್ರು ರಕ್ಷಣೆ ಕೊಡ್ತಾ ಇದ್ದೀರಾ. ನನ್ನ ತನಿಖೆಗೆ ನೀವು ಸಹಾಯ ಮಾಡದೇ ಇದ್ರೆ ಇಂಥ ಗುಲಾಮರಿಗೆ ಸಲಾ ಮಾಡ್ಕೊಂಡು ಇರೋಕೆ ನನ್ನ ಕೈಯಿಂದ ಆಗಲ್ಲ ಸರ್. ಜಯಸಿಂಹ, ಐ ಆಮ್ ಸಾರಿ ಸರ್. ನಾವು ಜನಸೇವಕರು, ಇವ್ರು ಗುಲಾಮರಲ್ಲ. ಗುಲಾಮಗಿರಿ ಮಾಡೋನು ಪೊಲೀಸ್ ಅಲ್ಲ, ತಲೆ ಹಿಡ್ಕ. ನಿಮಗೆ ಪಟ್ಟ ಇಷ್ಟ ಇದ್ರೆ ಈ ಕ್ಯಾನ್ ಟೇಕ್ ಮೈ ಜಾಬ್. ಜಯಸಿಂಹ,
ಸಾರಿ ಸರ್. ಜಯಸಿಂಹ, ಮಿಸ್ಟರ್ ಜಯಸಿಂಹ. ಹೋದ ಬಿಡ್ರಿ, ಅವನ್ ಕೈಯಲ್ಲಿ ಆಗೋದು ಇಷ್ಟೇ. ಈ ಕೇಸ್ನ ಸಿಬಿಐಗೆ ಒಪ್ಪಿಸಿ, ಅವರೇ ಸರಿ. ನಮ್ ಕೈಲಾಗೋ ಕೆಲಸನೆಲ್ಲ ಬೇರೆಯವ್ರಿಗೆ ಯಾಕೆ ಸರ್ ಒಪ್ಪಿಸ್ಬೇಕು? ಅದು ಅಲ್ಲದೆ ನಮ್ಮಲ್ಲಿ ಎಂತೆಂಥ ಸಿನ್ಸಿಯರ್ ಆಫೀಸರ್ಸ್ ಇದ್ದಾರೆ, ಅವ್ರಿಗೆಲ್ಲ ಅವಮಾನ ಮಾಡ್ದಾಗಲ್ವಾ? ಅಂದ್ರೆ ನಮಗೆ ಅವಮಾನ ಆದ್ರೆ ಪರವಾಗಿಲ್ಲ ಅಂತೀರಾ? ಹಾಗಲ್ಲ ಸರ್. ದೂಸರಾ ಮಾತ್ ಬೇಕಿಲ್ರಿ. ಸಿಬಿಐ ಅಂದ್ರೆ ಸಿಬಿಐ. मम्मी मम्मी हे मम्मी किधर है? रूम में है. मम्मी ವಾಟ್ ಇಸ್ ದಿಸ್ ದುರ್ಗಾ? ದಿವಸ ಎಲ್ಲ ಇದೆನಾ? ನೀನ್ ಸಿಬಿಐ ಆಫೀಸರಾ ಇಲ್ಲ ಪೆಪ್ಸಿ ಸೇಲ್ಸ್ ಮ್ಯಾನೇಜರಾ? ಓಕೆ, ಬ್ಯಾಂಗ್ಳೂರ್ ಹೋದ್ಮೇಲೆ ಪೆಪ್ಸಿ ಔಟ್. ಏನು ಬ್ಯಾಂಗ್ಳೂರಾ? ಎಸ್ ಮೈ ಡಿಯರ್ ಮಮ್ಮಿ, ಒಂದು ಇಂಪಾರ್ಟೆಂಟ್ ಕೇಸ್ ಮೇಲೆ. ಯಾವುದು? ಕರ್ನಾಟಕ ಸಿಎಂ ಮರ್ಡರ್ ಕೇಸ್. ಯು ಮೀನ್ ಮಿಸ್ಟರ್ ವರ್ಮಾ? ಎಸ್. ದೆನ್ ಡೋಂಟ್ ಟೇಕ್ ಅಪ್ ದಿಸ್ ಕೇಸ್. ಅವನ್ನ ಕೊಂದು ಕೊಲೆಗಾರ ಒಳ್ಳೆ ಕೆಲಸ ಮಾಡಿದ್ದಾನೆ. ಏನ್ ಹೇಳ್ತಿದ್ಯಾ ಮಮ್ಮಿ? ಅವನು ಜನರ ರಕ್ತ ಹೀರೋ ರಾಕ್ಷಸ ಆಗಿದ್ದ. ಆ ರಾಕ್ಷಸನ್ ಕೊಂದವ್ರಿಗೆ ಶಿಕ್ಷೆ ಅಲ್ಲ, ಅವಾರ್ಡ್ ಕೊಡ್ಬೇಕು. ಓ ಮಮ್ಮಿ, ಒಳ್ಳೆಯವ್ರ ಸತ್ರೇನು ಕೆಟ್ಟವ್ರ ಸತ್ರೇನು, ಬಟ್ ಕ್ರೈಮ್ ಇಸ್ ಅ ಕ್ರೈಮ್. ಬಟ್ ಕೆಟ್ಟವ್ರ ಸತ್ರೆ ಸಮಾಜಕ್ಕೆ ತಾನೇ ಒಳ್ಳೇದಾಗೋದು. ಓ ಮಮ್ಮಿ, ನಿನ್ನ ಹತ್ರ ಆರ್ಗ್ಯೂ ಮಾಡೋಕಂತೂ ನನ್ನ ಕೈಲಿ ಆಗಲ್ಲ. ಹೋಗಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡು. ಆಫ್ಟರ್ ಲಾಂಗ್ ಟೈಮ್ ಈ ಕೇಸ್ನಿಂದಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ತಿದೀವಲ್ಲ, ಐ ಆಮ್ ಸೋ ಹ್ಯಾಪಿ. ಆದ್ರೆ ನಾನು ಅಲ್ಲಿಗೆ ಬರೋಲ್ಲ. ಕಾರಣ? ನನ್ನ ಹಣೆ ಮೇಲೆ ಕುಂಕುಮ ಇರೋದನ್ನ ಯಾವತ್ತಾದ್ರೂ ನೋಡಿದ್ಯಾ? ಅದನ್ನ ಕಳ್ಕೊಂಡಿದ್ದು ಅಲ್ಲೇ. ಅಂತ ಸೌಭಾಗ್ಯ ಮತ್ತೆ ಸಿಗೋದಾದ್ರೆ ಬರ್ತಿದ್ದೆ. ಐ ಆಮ್ ಸಾರಿ ಮಮ್ಮಿ, ನಿನಗೆಲ್ಲಿಷ್ಟನೋ ಅಲ್ಲೇ ಇರು. ನಿನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಕಲ್ಲ ಅಂತ ಹಾಗೆ ಹೇಳ್ದೆ ಅಷ್ಟೇ. ನನಗೆ ನಿನ್ನ ಆಶೀರ್ವಾದ ಬಂದಿದ್ರೆ ಅಷ್ಟೇ ಸಾಕು. ಮೇಡಮ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರಕಾಶ್, ಫಾರ್ ಯುವರ್ ಸೆಕ್ಯೂರಿಟಿ. ನಿಮ್ಮ ಲಗೇಜು ನಮ್ಮ ಜೀಪಲ್ಲಿ ಬರುತ್ತೆ. Get down. I said get down. Pepsi? Nothing official about it. ನಾನು ಕೊಲೆ ಮಾಡೋಕೆ ಯಾಕೆ ಇಷ್ಟು ರಿಸ್ಕ್ ತಗೋತಾ ಇದ್ದೀರಾ? ನೀವೆಲ್ಲ ಪೊಲೀಸ್ನವರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನಾನು ಇಲ್ಲಿಗೆ ಬರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ಸೆಕ್ಯೂರಿಟಿ ಹಾಗೆ ಸಾಧ್ಯ? ಐ ಆಮ್ ರೈಟ್? ಇಷ್ಟೆಲ್ಲ ಗೊತ್ತಿದ್ದು ನಮ್ಮ ಜೊತೆ ಬಂದಿದ್ಯಾ ಅಂದ್ರೆ ನಿನಗೆ ಎಷ್ಟು ಪೊಗರಿರ್ಬೇಕು? ಇದು ಪೊಗರಲ್ಲ, ಸಾವಾಗ ಹೆದರ್ದೇ ಇರೋ ದಿಲ್.
ದುರ್ಗಾ ಫ್ರಮ್ ಸಿಬಿಐ. ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಈ ಕೇಸಿನ ಡೀಟೇಲ್ಸ್ನೆಲ್ಲ ನೀವು ಈಗಾಗಲೇ ಸ್ಟಡಿ ಮಾಡಿದ್ದೀರಾ ಅಂತ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ನಮ್ಮಿಂದ ನಿಮಗೇನಾದರೂ ಸಹಾಯ ಆಗಬೇಕು ಅಂತಿದ್ರೆ ಐ ವಿಲ್ ಅರೇಂಜ್ ಇಟ್. ಫಸ್ಟ್ ಆಫ್ ಆಲ್ ನನಗೆ ಕೇಸ್ನ ಮೊದಲು ಹ್ಯಾಂಡಲ್ ಮಾಡಿದ ಆಫೀಸರ್ ಬಗ್ಗೆ ಗೊತ್ತಾಗಬೇಕು. ಐ ವಾಂಟ್ ಟು ಮೀಟ್ ಹಿಮ್ ಪರ್ಸನಲಿ. ಅವನಿಂದ ನಿಮಗೇನು ಅನುಕೂಲ ಆಗುತ್ತೋ ನನಗಂತೂ ಗೊತ್ತಿಲ್ಲ. ಆದರೂ ಹೇಳ್ತೀನಿ, ACP ಜಯಸಿಂಹ ಇಸ್ ಎ ಸಿನ್ಸಿಯರ್ ಆಫೀಸರ್ ಬಟ್ ವೆರಿ ಶಾರ್ಟ್ ಟೆಂಪರ್ಡ್. ಅದರಲ್ಲೂ ರಾಜಕೀಯ ವ್ಯಕ್ತಿಗಳನ್ನು ಕಂಡ್ರೆ ಬೆಂಕಿ ಕಾರ್ತಾನೆ. ಕಾರಣ ಪೊಲಿಟಿಕಲ್ ಪ್ರೆಷರು ಮತ್ತು ಇನ್ಫ್ಲೂಯೆನ್ಸ್ ಇಂದಾನೆ ನಮ್ಮ ಇಲಾಖೆ ನಿಷ್ಕ್ರಿಯವಾಗಿರೋದು ಅಂತ ಅವನ ಭಾವನೆ. ಹಿ ಇಸ್ ರೈಟ್. ವೆರ್ ಇಸ್ ಹಿ? ಅವನು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ಆ ರಾಜೀನಾಮೆನ ನೀವು ಅಕ್ಸೆಪ್ಟ್ ಮಾಡಿದ್ರಾ? ಕಾಕಿ ಬಟ್ಟೆನೆ ತನ್ನ ದೇಹ ಆತ್ಮ ಅಂತ ತಿಳ್ಕೊಂಡಿರೋ ರಾಜೀನಾಮೆನ ಹೇಗೆ ಅಕ್ಸೆಪ್ಟ್ ಮಾಡ್ತೀರಿ ಹೇಳಿ? ಯು ಆರ್ ರೈಟ್. ಸಾಹೇಬ್ರೆ, ನೀವು ರಾಜೀನಾಮೆ ಕೊಟ್ಟಿದ್ದೀರಂತ ಮತ್ತೆ ನಮ್ಮನ್ನ ಮಾಮೂಲಿ ಕೆಳಗ್ ಬಂದವನೇ ಆ ಮಾದ. ಹೊಡಿತೀನಿ ಬಡಿತೀನಿ ಅಂತ ಎದುರಿಸ್ತಾವನೆ ಬುದ್ಧಿ. ಈಗ ನೀವೇ ನಮ್ಮನ್ನ ಕಾಪಾಡ್ಬೇಕು ಕಣ್ ಬುದ್ಧಿ. ನಿಮಗ್ ದಮ್ಮಯ್ಯ ಅಂತೀವಿ, ನೀವ್ ಹಿಂಗ್ ಲೋಕ ಮರ್ತ್ ಕೂತ್ಕೊಂಡ್ರೆ ನಮ್ಮನ್ನ ಕಾಪಾಡೋರು ಯಾರು ಬುದ್ಧಿ? ನನಗೂ ಕಾನೂನಿಗೂ ಸಂಬಂಧ ಇಲ್ಲ ಅಂತ ಮೊದಲೇ ಹೇಳಿಲ್ಲ. ಆ ಮಾದನ್ ಸಕ್ತಿರ ಮಂತ್ರಿನ ಆಯ್ಕೆ ಮಾಡಿದ್ಯಾರು? ನೀವು. ಆ ಮಾದನ್ ಹಿಡಿದು ಹೊರಗಡೆ ಹಾಕಿದ್ರೆ ಆ ಮಂತ್ರಿ ಬಂದು ಆಚೆ ಬಿಡಿಸ್ತಾನೆ. ಅಂತ ಮಂತ್ರಿನ ನೀವು ಬದಲಾಯಿಸೋವರೆಗೂ ಏನೂ ಪ್ರಯೋಜನ ಇಲ್ಲ. ಅಲ್ಲ ರೀ, ಸತ್ರ ಸಾಕ್ಷಿಯಾಗಿ ಬರಲ್ಲ, ನೋವಾದ್ರೆ ರಕ್ಷಣೆ ಕೇಳ್ತೀರಾ? ನಿಮ್ಮಂತ ಹೇಡಿಗಳಿಗೆ ಅಂತ ರಾಕ್ಷಸರಿಗೆ ರಕ್ಷಣೆ ಕೊಟ್ಟು ನಾನು ನೋಡಿದ್ರೆ ಆಗೋಗ್ಬಿಟ್ಟಿದ್ದೀನಿ. ನಿಮ್ ಸವಾಸ ಕಾನೂನು ಸವಾಸ ಯಾವ್ದು ಬೇಡ ನನಗೆ. ಹೋಗಿ ನಿಮ್ ಜೀವನನ ನೀವೇ ನೋಡ್ಕೊಳ್ಳಿ. ಅವ್ರು ರಜೆ ಹಿಡ್ಕೊಂಡ್ ಬಂದ್ರೆ ನೀವು ಕತ್ತಿಡ್ಕೊಂಡು ಹೋಗಿ. ತಲೆಗೆ ಕೆಟ್ಟಿದೆ ನಿಮಗೆ ಒಂದ್ಸಲ ಹೇಳಿದ್ರೆ. ಸಿನ್ಸಿಯರ್ ಆಫೀಸರ್ ಆಗಿದ್ದು ಸಹಾಯ ಕೇಳ್ಕೊಂಡ್ ಬಂದ ಜನರಿಗೆ ರಕ್ಷಣೆ ಕೊಡದೆ ಮನೇಲಿ ಕೂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ತಲೆ ಚಚ್ಕೋತೀನಿ, ನಾನು ಏನಕ್ಕೊಂದು ಸಾಯ್ತೀನಿ. ಅದನ್ನ ಕೇಳಕ್ ನೀವ್ಯಾರ್ರಿ? ಸಿಎಂ ಮರ್ಡರ್ ಕೇಸ್ ಇನ್ವೆಸ್ಟಿಗೇಷನ್ ಬಂದಿರೋ ದುರ್ಗಾ ಫ್ರಮ್ ಸಿಬಿಐ. ಈ ಕೇಸ್ನ ಮೊದಲು ಹ್ಯಾಂಡಲ್ ಮಾಡಿದವ್ರು ನೀವು. ಸೊ ಐ ವಾಂಟ್ ಟು ನೋ ಸಮ್ ಡೀಟೇಲ್ಸ್ ಅಬೌಟ್ ದಿಸ್ ಕೇಸ್. ನನಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಸೊ ನಿಮ್ಮ ಹತ್ರ ಮಾತಾಡೋ ಅವಶ್ಯಕತೆ ಇಲ್ಲ. ನೀವೇನು ಹೋಗೋದು? ಅಂದ್ರೆ ನಿಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿರೋ ಕ್ಲೂಸು ಸಾಕ್ಷಿನ ನಮಗ್ ಬಿಟ್ಕೊಡಲ್ಲ ಅಂತೀರಾ? ಪೊಲೀಸ್ನವರು ಕೆಲ್ಸಕ್ಕೆ ಬಾರ್ದವರು, ಸಿಬಿಐನವರು ಮಹಾಪ್ರಚಂಡ್ರು ಅಂತ ನಮ್ಮ ಡಿಪಾರ್ಟ್ಮೆಂಟ್ನವರು ನಿಮ್ಮನ್ನು ಕರೆಸಿದ್ದಾರೆ. ಅದಕ್ಕೆ ನನ್ನ ಸಹಾಯ ಆಗ್ಬೇಕು. ನಿಮ್ ಬುದ್ಧಿ ಉಪಯೋಗಿಸಿ ಅದೇನು ಕಂಡಿಡ್ತೀರಿ ಹಿಡಿರಿ. ಯಾಕೆ ಆಗಲ್ವಾ? ಮಿಸ್ಟರ್, ಡೋಂಟ್ ಚಾಲೆಂಜ್ ಅಸ್. ಏನ್ ಮಾಡ್ತೀರಾ? ನಿಮ್ಮನ್ನ ಅರೆಸ್ಟ್ ಮಾಡಿ ಕಸ್ಟಡಿಯಲ್ಲಿಟ್ಟು ಬಾಯ್ ಬಿಡಿಸಿ ಕೋರ್ಟ್ ಮೆಟ್ಲು ಸಹ ಹತ್ತಿಸಬಲ್ಲೆ. ಕಮ್ ಆನ್, ಡು ಇಟ್. ಲುಕ್ ಮಿಸ್ಟರ್, ನೋ ಮೋರ್ ಆರ್ಗ್ಯುಮೆಂಟ್ಸ್. ಇವತ್ತು ಪೊಲೀಸ್ನವ್ರನ್ನ ಒಬ್ಬ ಗುಲಾಮ ಅಂತಾನೆ, ಇನ್ನೊಬ್ಬ ಪಿಂಪ್ ಅಂತಾನೆ. ಈಗ ನೀವು ಕ್ರಿಮಿನಲ್ಸ್ ಅಂತ ಇದ್ದೀರಾ. ಐ ಆಮ್ ವೆರಿ ಮಚ್ ಪ್ರೌಡ್ ಆಫ್ ಮೈ ನೇಷನ್ ಅಂಡ್ ಲೈಕ್ ಯು ಪೀಪಲ್. ಯು ಕ್ಯಾನ್ ಗೋ ನೌ. ಇದೇ ನಿಮ್ ಕೊನೆ ತೀರ್ಮಾನನಾ? ನಾವಿಬ್ರು ಕಾನೂನಿಗೆ ಎರಡು ಕಣ್ಣಿದ್ದಾಗೆ. ಬಟ್ ನಾವಿಲ್ಲಿ, ನೀವಲ್ಲಿ ಮಂತ್ರಿಗಳಿದ್ದಾಗೆ. ನಾವು ಚಪ್ಪಲಿ, ನೀವು ಬರೀ ಕಾಲು. ಚಪ್ಪಲಿ ಇಲ್ಲದೆ ನಡೆದ್ರೆ ಕಲ್ಲು ಮುಳ್ಳು ಚುಚ್ಕೊಳ್ತ ಅನ್ನೋದನ್ನ ಮರಿಬೇಡಿ. ಮೈ ಗುಡ್ನೆಸ್, ನಿಮ್ಗೆ ಯಾರು? ಪ್ಲೀಸ್, ನೀವೇನ್ ಬೇಕಾದ್ರೆ ಮಾಡ್ಕೊಳ್ಳಿ. ಲೀವ್ ಮೀ ಅಲೋನ್. ದುರ್ಗಾ ಫ್ರಮ್ ಸಿಬಿಐ. ಸಿಎಂ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್, ಫೈಲ್ಸ್, ಕ್ವಿಕ್, ಫಾಸ್ಟ್ ಫಾಸ್ಟ್. What is this? Where is FIR? I said, where is the first information report? ಬರೆಯಕ್ ಮುಂಚೆನೆ ಸ್ಲೇಟ್ ಕಿತ್ಕೊಂಡ್ರೆ ಹೇಗೆ ಬರೆಯೋದು ಮೇಡಮ್? ಅಂದ್ರೆ ನಾಯಿತರ ಕಾಲನಿಕ್ಕವ್ರಿಗೆ ಬೆನ್ ತಡ್ತಾರೆ, ನ್ಯಾಯಕ್ಕೆ ಹೊರಡೋರ್ನ ಬ್ಯಾನ್ ಮಾಡಿ ಮೂಲೆಗೆ ತಳ್ತಾರೆ. ನಮಗಂತೂ ವಿಧಿ ಇಲ್ಲ, ಇದ್ದೀವಿ. ಆದ್ರೆ ಅವ್ರು ಹಾಗಲ್ಲ ಬಿಡಿ ಮೇಡಮ್. ಅವ್ರೊಂಥರ ಹುಲಿ ಇದ್ದಾಗೆ, ಹೊಟ್ಟೆಸು ಅಂತ ಹುಲ್ ಮೇಯಲ್ಲ, ಹಾಗೆ ಅಂತ ಬೇಟೆನೂ ಬಿಡಲ್ಲ. ಅಫ್ಕೋರ್ಸ್. ಆದ್ರೆ ಗರ್ಜನೆ ಜಾಸ್ತಿ. ಹೋಗ್ಲಿ, ಅವರು ಈ ಕೇಸಿಗೆ ಸಂಬಂಧಪಟ್ಟ ಯಾವ ವಿಟ್ನೆಸ್ನ ಮೀಟ್ ಮಾಡಿದ್ದಾರೆ ಅನ್ನೋದು ಗೊತ್ತಾ? ಎಸ್ ಮೇಡಮ್.
ಸೆಕ್ಯೂರಿಟಿ. ನಿಮ್ಮ ಹೆಸರು? ತಿಮ್ಮಪ್ಪ. ಬನ್ನಿ. ರೈಟ್. ನೋಡಿ, ಈ ಕೇಸ್ ಇನ್ವೆಸ್ಟಿಗೇಷನ್ ಮುಗಿಯೋವರೆಗೂ ನಮ್ಮ ಪರ್ಮಿಷನ್ ಇಲ್ಲದೆ ಎಲ್ಲೂ ಹೋಗಬಾರ್ದು. ಓಕೆ? ಆಯ್ತು ಮೇಡಮ್. ಸರ್ಚ್. ಒಬ್ಬ ಜವಾಬ್ದಾರಿ ಇರೋ IPS ಆಫೀಸರ್ ಆಗಿದ್ದು ಹೀಗೆ ಹೊರಟಾಗಿ ನಡ್ಕೊಳ್ಳೋಕೆ ನಾಚಿಕೆ ಆಗಲ್ಲ ನಿಮ್ಗೆ? ಹಾಗೆ ನೀವೊಬ್ಬರು CV ಆಫೀಸರ್ ಆಗಿ ಒಬ್ಬ ಪೊಲೀಸ್ ಅಧಿಕಾರಿ ಮನೆಗೆ ಕಳ್ಳರ ಹಾಗೆ ನುಗ್ಗಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ಇದು ಕಳ್ಳತನ ಅಲ್ಲ, ಎ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಯಾವಾಗ ಬೇರೆಯವರಿಂದ ಕೋಆಪರೇಷನ್ ಸಿಗಲ್ವೋ ಆಗ ಈ ವೇಷ ಹಾಕ್ಬೇಕಾಗುತ್ತೆ. ಐ ಥಿಂಕ್ ಯು ನೋ ಬೆಟರ್ ಹೌ ಆಪರೇಷನ್ ಟೇಕ್ಸ್ ಪ್ಲೇಸ್. ನಿಮ್ ಹಾಗೆ ಕದ್ದು ಕಳ್ಳರ ಹಾಗೆ ಆಪರೇಟ್ ಮಾಡೋದು ನಮಗೆ ಗೊತ್ತಿಲ್ಲ. ಎದೆ ಗುಂಡಿಕ್ಕಿದ್ರು ಸರಿ, ಕೋಟೆ ಬಾಗಿಲನ್ನ ಒಡೆದು ಒಳಗೆ ನುಗ್ಗೋರು ನಾವು. ನಿಮಗೆ ಆ ಶಕ್ತಿ ಇದೆ ಅಂತಾನೆ ನಾವು ನಿಮ್ಮನ್ನ ವಾಪಸ್ ಕರೆದಿದ್ದು, ಆದ್ರೆ ನೀವು ಒಪ್ಕೊಳ್ಳಿಲ್ಲ. ಇನ್ನು ಕಾಲ ಮಿಂಚಿಲ್ಲ ಮಿಸ್ಟರ್ ಜಯಸಿಂಹ. ಎಸ್, ಕರ್ತವ್ಯದ ಕಾಕಿಯಲ್ಲಿ ಎಷ್ಟು ಗರಂ ಇದೆ ಅಂತ ಎತ್ತಿ ತೋರಿಸಬಹುದು. ಥಿಂಕ್, ಡೋಂಟ್ ಬಿ ಅಡಮೆಂಟ್. ನಿಮ್ಗಾಗಿರೋ ಅನ್ಯಾಯಕ್ಕೆ ನನಗೂ ದುಃಖ ಇದೆ. ಇದು ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಮಾಮೂಲಿ ಹೋತಾ ಹೇ. ಅನ್ಯಾಯಗಳ ಮಧ್ಯದಲ್ಲಿ ನಿಂತು ನ್ಯಾಯನ ಎತ್ತಿ ಹಿಡಿಬೇಕು. ಡಿಸೈಡ್ ಯುವರ್ ಸೆಲ್ಫ್. ಇನ್ವೆಸ್ಟಿಗೇಷನ್ ಅಲ್ಲಿ ಒಂದು ಕ್ಷಣ ವೇಸ್ಟ್ ಮಾಡಿದ್ರು ಕ್ರಿಮಿನಲ್ಗಳು ಎಸ್ಕೇಪ್ ಆಗೋಕೆ ನಾವೇ ಸಹಾಯ ಮಾಡಿದಾಗುತ್ತೆ. ಆಗ ಕಾನೂನಿಗೆ ನಾವಿಬ್ರು ಕಣ್ಣಾಗಿದ್ದು ಏನ್ ಪ್ರಯೋಜನ? ಹ್ಯಾವ್ ಪೆಪ್ಸಿ. Nothing official about it. ಬನ್ನಿ ಜಯಸಿಂಹ, ಕೊನೆಗೂ ಹುಲಿನ ಪಳಗಸ್ ಕರ್ಕೊಂಡು ಬಂದ್ಬಿಟ್ರಲ್ಲ, ನೀವು ತುಂಬಾ ಕಿಲಾಡಿ. ಅಷ್ಟಿಲ್ಲೇ ಹೇಳ್ತಾರ CBI ಅವನವರು ಅಂತ? ಇವರು ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. CBIಗೆ ಚಾಲೆಂಜ್ ಮಾಡಿದ್ರು. ಸರ್, ನಮ್ಮದೊಂದು ರಿಕ್ವೆಸ್ಟು, ನೀವು ಯಾವುದೋ ರಾಜಕೀಯ ಒತ್ತಡಕ್ಕೆ ಬಗ್ಗದೆ ನಮಗೆ ಸಹಾಯ ಮಾಡಬೇಕು ಅಂತ. ಐ ಪ್ರಾಮಿಸ್ ಯು, ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ಒತ್ತಡ ಬರೋದಿಲ್ಲ. ಗುಡ್ ಲಕ್. ಥ್ಯಾಂಕ್ ಯು ಸರ್. ಜಯ್, 18 ವರ್ಷದ ಹಳೆ ದ್ವೇಷಕ್ಕೆ ಸತ್ಯಮೂರ್ತಿ ಮಾಡಿರಬಹುದಾ? ಅಥವಾ CM ಸೀಟ್ ಪಡೆಯೋದಿಕ್ಕೆ ಡೆಪ್ಯೂಟಿ CM ಪೊಲಿಟಿಕಲ್ ಲಾಬಿ ಮಾಡಿರಬಹುದಾ? ಸತ್ಯಮೂರ್ತಿಗಿಂತ ನನಗೆ ಈ ರಾಜಕಾರಣಿಗಳ ಮೇಲೆ ಸಂದೇಹ ಜಾಸ್ತಿ. ಯಾಕಂದ್ರೆ ಇದರಿಂದ ಅವ್ರ ತಾನೇ ಲಾಭ. ಅಂದ್ರೆ 18 ವರ್ಷದ ಹಗೇಲಿ ಯಾವ ಹೊಗೆನೂ ಇಲ್ಲ ಅಂತೀರಾ? ಹಾಗೆ ಇದ್ರೆ ಅವನ ಸಾಯಿಸಕ್ಕೆ 18 ವರ್ಷ ಯಾಕಬೇಕು? ಅವನ ನಾಗರಹವನ ಹಠ ಸಾಯಿಸಕ್ಕೆ? ಪಾಪ ಸಾಧು ಪ್ರಾಣಿ. ಡೆಫಿನೆಟ್ಲಿ ಇದರಲ್ಲಿ ಪೊಲಿಟಿಕಲ್ ಪ್ಲೇ ಇದೆ. ಸೊ ಕೊಲೆ ಮಾಡಿರೋ ವ್ಯಕ್ತಿ CM PRO ಸೆಕ್ರೆಟರಿ ಇಟ್ಕೊಂಡು ಆಟ ಆಡಿದ್ದಾನೆ. ಸತ್ಯಮೂರ್ತಿ ಜೊತೆ ಆಡೋಕ್ ಹೊರಟಿದ್ದ CM ಡ್ರಾಮಾ ಅವನಿಗೆ ಹೆಲ್ಪ್ ಮಾಡಿದೆ. ಎಕ್ಸಾಕ್ಟ್ಲಿ, ದಿಸ್ ಇಸ್ ದ ಪ್ರೂಫ್. ಇದು ಆಶಾ ತೆಗ್ದಿರೋದು, ಇದು ನಮ್ಮ ಡಿಪಾರ್ಟ್ಮೆಂಟ್ನವ್ರು ತೆಗ್ದಿರೋದು. ಇದರಲ್ಲಿ ಫಿಂಗರ್ಸ್ ಎಲ್ಲ ಎಷ್ಟು ಫೋಲ್ಡ್ ಆಗಿದೆ, ಸ್ಟ್ರಗಲ್ ಆಗಿರೋ ಹಾಗಿದೆಲ್ಲ, ಇದರಲ್ಲಿ ನೀಟ್ ಆಗಿದೆ. ಹಾಗೆ ಈ ಕಾಲುಗಳು, ಇದರಲ್ಲಿ ಶೂ ಇದೆ, ಕಾಲು ನೀಟ್ ಆಗಿದೆ ಅಲ್ಲ. ಇದರಲ್ಲಿ ನೋಡಿ, ಒಂದು ಶೂ ಕೆಳಗೆ ಬಿದ್ದಿದೆ, ಒಂದು ಕಾಲು ಫೋಲ್ಡ್ ಆಗಿದೆ. ಯು ಆರ್ ರೈಟ್. ಅಷ್ಟೇ ಅಲ್ಲ, ಇದ್ರಲ್ಲಿ ತಲೆ ಕೆಳಗಡೆ ಇದೆ, ಇದ್ರಲ್ಲಿ ತಲೆ ಮೆಟ್ಲ ಮೇಲಿದೆ. ದಟ್ ಮೀನ್ಸ್ ರೈಟ್. ಇಲ್ಲಿ ನೋಡಿ, ಫಿಂಗರ್ ಟಿಪ್ಸ್ ಅಲ್ಲಿ ಬ್ಲಡ್ ಇದೆ. ಈ ಕೆಲಸ ನೀವು ಮೊದಲೇ ಸ್ವಲ್ಪ ಪೇಷನ್ಸ್ ಇಂದ ಮಾಡಿದಿದ್ರೆ ನಾನು ಬರೋ ನೆಸೆಸಿಟಿನೇ ಇರ್ತಿರ್ಲಿಲ್ಲ.
ಯಾವಾಗ್ಲೂ ಹೊಡೆಯೋದು ಬಡಿಯೋದು. ಅದನ್ನ ಮಾಡದೇ ಇದ್ರೆ ಈ ಪುಡಾರಿಗಳು ನಮ್ಮ ಮಾತು ಕೇಳಲ್ವೇ? ನೋ 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 ಫ್ಲಾಶ್ ಬ್ಯಾಕ್ ಪ್ಲೀಸ್. ಓಕೆ ಓಕೆ ಐ ಆಮ್ ಸಾರಿ. ಒನ್ ಮೋರ್ ಥಿಂಗ್, ಸ್ಟ್ರಗಲ್ ಆಗಿರೋದ್ರಿಂದ ಡೆಡ್ ಬಾಡಿ ಉಗುರಿನಲ್ಲಿ ಕೊಲೆಗಾರನ ರಕ್ತ ಇದೆ. ಬ್ಲಡ್ ರಿಪೋರ್ಟ್ ಸಿಕ್ಕಿದ ಮೇಲೆ ಕೊಲೆಗಾರ ಸಿಕ್ಕ ಹಾಗೆ. ಆದ್ರೆ ರಿಪೋರ್ಟ್ ಸಿಗೋದು ನಾಳೆ ತಾನೆ? ನೋ ಪ್ರಾಬ್ಲಮ್. ಅದುವರೆಗೆ ಏನ್ ಮಾಡೋದು ಅಂತ? ವೆರಿ ಸಿಂಪಲ್, ನಾನು ಅಡಿಗೆ ಮಾಡಿ ಬಡಿಸ್ತೀನಿ. ಸೋ ಸ್ಯಾಡ್, ನೀವು ಊಟ ಮಾಡಿ. ಟಿಲ್ ದೆನ್ ಪೆಪ್ಸಿ. ನಥಿಂಗ್ ಅಫಿಷಿಯಲ್ ಅಬೌಟ್ ಇಟ್. ಅಪ್ಸರ ಲಿಪ್ಸಿನ ಟಿಪ್ಸಿನಲ್ಲಿ ಆ ಪೆಪ್ಸಿಯ ಸಿಪ್ ಸಿಪ್ ಕಿಕ್ಸು ಇದೆ. ಎಚ್ಚರ ತಪ್ಪಿಸುವ ಲುಕ್ಸಿನಲ್ಲಿ ಈ ಲಕ್ಷವ ಸೆಳೆಯುವ ಟ್ರಿಕ್ಸು ಇದೆ. ಏ ಚಿನ್ನ, ಈ ಸಂಜೆಯಲ್ಲಿ ಒಂದು ಮೋಡಿ ಇದೆ. ಈ ಕಣ್ಣ ಒಳಗೆಲ್ಲಾನು ಬರಿ ಹಾಡು ಇದೆ. ಏ ಚಿನ್ನ, ಹೇ ಚಿನ್ನ. ಲಕ್ಷಕ್ಕೆ ಒಬ್ಬನಿ ಲಕ್ಷಣಿಗ, ಆಕರ್ಷದ ಸ್ಪರ್ಶದ ಗಾರುಡಿಗ. ಈ ವಕ್ಷದಿ ರಕ್ಷಿಸಿ ವೀಕ್ಷಿಸಲೆ ನಕ್ಷತ್ರದ ಲೋಕಕ್ಕೆ ಬಾ ಹುಡುಗ. ಮಳೆ ಬಂದು ನಿಂತಾದರೂ ಚಳಿ ಹೋಗದು. ಭೂಮಿ ಬಂದ ಬೊಲವೆಂದಿಗೂ ಮರೆಯಾಗದು. ನಿನ್ನ ಪ್ರೀತಿ ಸಾರಂಗಕ್ಕೆ ಎದೆ ಪರ್ಣಶಾಲೆ. ನಿನ್ನ ಮಾತ ಚತುರಂಗಕ್ಕೆ ಶತವರ್ಣ ಮಾಲೆ. ಅಂತರಂಗ ದಿಟ್ಟರಂಗ ಅಂಗಂಗ ಸುಂದರಾಂಗ ವಿಪ್ಪತಂಗ ಸಂಗ ಸಂಗ. ಪೇಟೆ ನೋಡಲೆಂದು ಬಂದ ಭೃಂಗ ಭೃಂಗ, ಆಟದಲ್ಲಿ ಸೋತರಿಲ್ಲಿ ಅಂಗಭಂಗ. ಅಂತರ ಗಂಗೆಯೇ ಅಂತರವೇ, ಈ ಅಂತರ ಬಂತರ ಆತುರವೇ. ಕುಂತರು ನಿಂತರು ಮಂತರವೇ, ಈ ಮಂತ್ರದಿ ಪ್ರೇಮದ ಅಂಕುರವೇ. ಹೊಸ ಹೂವ ಚಂದೋಟದಿ ಯುವ ಪಾತರ. ಫಲ ಪುಷ್ಪ ಮೈ ಮಾಟದೆ ಬಿಸಿ ಕಾತರ. ಅಡಿಯೊಂದು ಮುಂದಿಟ್ಟರೆ ಬರಿ ಸ್ವರ್ಗ ಸ್ವರ್ಗ. ಅದು ಯಾವ ಕಡೆಯಿಂದಲೋ ಸುಖ ಮಾರ್ಗ ಮಾರ್ಗ. ಕಾಮನೆಲ್ಲಿ ಬಿಟ್ಟು ಹೋದ ಲೆಕ್ಕ ಲೆಕ್ಕ, ಕಣ್ಣು ತುಂಬ ನೆಟ್ಟು ಹೋದ ಅಕ್ಕ ಪಕ್ಕ. ಪ್ರೇಮ ಲೆಕ್ಕದಲ್ಲಿ ನಂದು ಚುಟ್ಕ ಚುಟ್ಕ, ಮುದ್ದು ಮಾಡೋ ಆಟದಲ್ಲಿ ಪಕ್ಕ ಪಕ್ಕ. ಸೆಕೆಂಡ್ ಟೈಮ್ ಐ ಆಮ್ ವಾರ್ನಿಂಗ್ ಯು ಸರ್. ಇನ್ನೊಂದ್ಸಲ ಹಾರ್ಟ್ ಅಟ್ಯಾಕ್ ಆದ್ರೆ ನಿಮ್ ಪ್ರಾಣಕ್ಕೆ ಅಪಾಯ. ಬಿ ಕೇರ್ಫುಲ್. ಡೋಂಟ್ ವರಿ ಡಾಕ್ಟರ್, ನಥಿಂಗ್ ವಿಲ್ ಹ್ಯಾಪನ್ ಟು ಮೀ. ನಾನು ಅಷ್ಟು ಬೇಗ ಸಾಯೋಲ್ಲ. ಹೇಗೆ ಹೇಳ್ತೀರಿ? ಸತ್ತವನ್ನ ಹುತಾತ್ಮ ಅಂತಾರೆ, ಸಾವಿಗೆ ಹತ್ರ ಇರೋನ್ನ ಮಹಾತ್ಮ ಅಂತಾರೆ, ಸಾಯದೇ ಇರೋನ್ನ ಪರಮಾತ್ಮ ಅಂತಾರೆ. ನಾನು ಪರಮಾತ್ಮ ಅಲ್ಲದೆ ಇದ್ರು ಮಹಾತ್ಮ ಅಂತೂ ಖಂಡಿತ ಅಲ್ಲ. ಸರ್, ಐ ಆಮ್ ನಾಟ್ ಜೋಕಿಂಗ್. ಡಾಕ್ಟರ್, ಐ ಆಮ್ ಆಲ್ಸೋ ನಾಟ್ ಜೋಕಿಂಗ್. ಎನಿವೆ,
ಥ್ಯಾಂಕ್ಸ್ ಫಾರ್ ಯುವರ್ ಸಜೆಷನ್. Oh, Hello, what a sir. surprise, Mr. Jayasima. Durga. How are you? Miss Durga from CBI. This is Stanley Briganza, very big businessman. CM death ಬಗ್ಗೆ ಇನ್ವೆಸ್ಟಿಗೇಷನ್ ಬಂದಿದ್ದಾರೆ. Oh, I see. Nice to meet you. If you need any help, this is my card. You can call on me anytime. ಥ್ಯಾಂಕ್ ಯು. My pleasure. See you, See you, Jayasima. ಮಿಸ್ಟರ್ ಜಯಸಿಂಹ, ಇವ್ರ ಕ್ಯಾರೆಕ್ಟರ್ ಹೇಗೆ? ಜೆಂಟಲ್ಮ್ಯಾನ್, ಸಿನಿಮಾ ಸ್ಟಾರ್ ಪಾಲಿಟಿಷಿಯನ್ಗಿಂತ ಒಳ್ಳೆ ಹೆಸರಿದೆ. ಅಷ್ಟೇ ಅಲ್ಲ, ಸಿಎಂ ತುಂಬಾ ಕ್ಲೋಸ್ ಆಗಿದ್ರು. ಹಾಗಾದ್ರೆ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಇವ್ರನ್ನ ಮೀಟ್ ಮಾಡಲೇ ಇಲ್ಲ? ಆ ಥರ ಯಾವ ಸಂದೇಹನೂ ಬರಲಿಲ್ಲ. ಐ ಸಿ. ಐ ಆಮ್ ದುರ್ಗಾ ಫ್ರಮ್ ಸಿಬಿಐ. ಹಲೋ. ಐ ಎಮ್ ACP ಜಯಸಿಂಹ. ನೈಸ್ ಮೀಟಿಂಗ್. ಸೇಮ್ ಡೆತ್ ಬಗ್ಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬೇಕಾಗಿತ್ತು. ಯಾ. ಈ ರಿಪೋರ್ಟ್ ಪ್ರಕಾರ ಸಿಎಂ ಅವ್ರ ಡೆತ್ ಆಗಿರೋದು ಸುಮಾರು 3:15 ರಿಂದ 3:45 ಒಳಗೆ. ಅಷ್ಟೇ ಅಲ್ಲ, ಡೆಡ್ ಬಾಡಿ ಉಗುರಿನಲ್ಲಿ ಬ್ಲಡ್ ಇದೆ. ಮೈ ನೋ ದ ಬ್ಲಡ್ ಗ್ರೂಪ್? ಯಾ, ಇಟ್ಸ್ ಬಿ ಪಾಸಿಟಿವ್. ಎನಿ ಅದರ್ ಇನ್ಫಾರ್ಮೇಶನ್? ನೋ, ದಟ್ಸ್ ಆಲ್. ಥ್ಯಾಂಕ್ ಯು. ಸಿಎಂ ಸತ್ತಿರೋದು 3:15 ರಿಂದ 3:45 ಪೇಪರಲ್ಲಿ ಪ್ರಿಂಟ್ ಆಗಿರೋದು ಸಿಎಂ ಮಾಡಿರೋ ನಾಟಕ. ಯಾಕೆಂದ್ರೆ ಪೇಪರ್ ಡಿಸ್ಪ್ಯಾಚ್ ಆಗೋದೇ ರಾತ್ರಿ 1:00 ಸೊ ಈ ವಿಷಯ ಅವ್ರ ಕಡೆಯವ್ರು ಯಾರು ಗೊತ್ತಾಗಿ ಪೇಪರ್ ಬಂದಿರೋ ವಿಷಯನ ನಿಜ ಮಾಡಿದ್ದಾರೆ. ಯು ಆರ್ ರೈಟ್. ಜಯ್, ಆ ವ್ಯಕ್ತಿಗೆ ಇವರಿಬ್ರು ಶತ್ರುಗಳಾಗಿರಬಹುದು. ಅದಕ್ಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾನೆ. ಯು ಆರ್ ರೈಟ್. ನಾಳೆನೇ ನಮ್ಮ ಲಿಸ್ಟಲ್ಲಿರೋ ಎಲ್ಲರನ್ನೂ ಬ್ಲಡ್ ಗ್ರೂಪ್ ಚೆಕಪ್ಗೆ ಅರೇಂಜ್ ಮಾಡಬೇಕು. Shall I go now? Next. That's all. No. One more person is missing. Mr. Stanley Briganza. ದುರ್ಗಾ, what do you mean? ಅಂತ ದೊಡ್ಡ ವ್ಯಕ್ತಿ ಮೇಲೆ ಡೌಟಾ? Yes. ದುರ್ಗಾ, ನನ್ನ ಮಾತು ಕೇಳು. ಸಂದೇಹ ಹೆಣ್ಣಿಗೆ ಒಳ್ಳೆಯಲ್ಲ ಅಂತಾರೆ. ಅದರಲ್ಲೂ ಅಂತ ವ್ಯಕ್ತಿಗಳು ಸಂದೇಹ ಪಡೋದು ಇಟ್ಸ್ ಟೂ ಬ್ಯಾಡ್. ಇದು ಸಂದೇಹ ಅಲ್ಲ, ಇನ್ವೆಸ್ಟಿಗೇಷನ್. ನಮ್ಮ ಕರ್ತವ್ಯನ ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಇಟ್ಸ್ ನಾಟ್ ಟೂ ಬ್ಯಾಡ್, 3 ಬ್ಯಾಡ್. You see, money is immaterial. Huh. Do it quickly. Good morning, sir. Yes? ನನ್ನಿಂದ ಏನಾಗಬೇಕು? ನಮ್ಮ ಜೊತೆ ಹಾಸ್ಪಿಟ್ಲಿಗೆ ಬರಬೇಕು. ಸಿಎಂ ಮರ್ಡರ್ ಇನ್ವೆಸ್ಟಿಗೇಷನ್ಗೋಸ್ಕರ ನಿಮ್ಮ ಬ್ಲಡ್ ಗ್ರೂಪ್ ಚೆಕಪ್ ಮಾಡಬೇಕು. ಬಟ್ ನನಗೂ ಆ ಕೊಲೆಗೂ ಯಾವ ಸಂಬಂಧನೂ ಇಲ್ಲ. ಅದನ್ನ ನಿಮ್ಮ ಬ್ಲಡ್ ಗ್ರೂಪ್ ಹೇಳುತ್ತೆ. ಶೋರ್ ಐ ಡೋಂಟ್ ಮೈಂಡ್ ಕಮಿಂಗ್. ಬಟ್ ಯು ಸಿ ಮಿಸ್ ದುರ್ಗಾ, ಬಂದ್ರೆ ಸಮಾಜದಲ್ಲಿ ನನ್ನ ಮರ್ಯಾದೆ ಹೋಗುತ್ತೆ. So I was. ಲಾ ಪ್ರಕಾರ ನೀವು ಬರಲೇಬೇಕು. Then the law has to be observed. Shall we go? Please, come on. Can I leave now? Oh yes. No. ರಿಪೋರ್ಟ್ ಬರೋವರೆಗೂ. ಮಿಸ್ಟರ್ ಸತ್ಯಮೂರ್ತಿ. I want first Stanley Briganza. ಯಾ, ಸ್ಟ್ಯಾನ್ಲಿ ಬ್ರಿಗಾನ್ಸಾ ಓ ಪಾಸಿಟಿವ್. ನಾನು ಆಗಲೇ ಹೇಳಿದೆ, ನನ್ನ ಮಾತು ಕೇಳ್ದ? ಇಬ್ಬರು ಗ್ರೂಪ್ ಒಂದೇ. go now. ಮಿಸ್ ಆಶಾ ಅಂಡ್ ಸಂತೋಷ್ ಎ ಪಾಸಿಟಿವ್. ಅಂಡ್ ದಿಸ್ ಈಸ್ ಮಿಸ್ಟರ್. ನಿಮ್ಮ ಯಶಸ್ಸಿಗೆ ಆಶೀರ್ವಾದ ಮಾಡೋಣ. ಅಪರಾಧಿ ಯಾವತ್ತೂ ಶತ್ರುಗಳಿಗೆ ಆಶೀರ್ವಾದ ಮಾಡಲ್ಲ. ಎನಿವೇ, ವಿಶ್ ಯು ಆಲ್ ದ ಬೆಸ್ಟ್. ಐ ಹೋಪ್ ಯು ಕ್ಯಾಚ್ ದ ಕಿಲ್ಲರ್ ಫಾಸ್ಟ್. Sure, sir. See you. ಮಿನಿಸ್ಟರ್ಸ್ದು? ವೆಲ್, HIV ಪಾಸಿಟಿವ್. ಐ ಮೀನ್ ಏಡ್ಸ್. ಅವ್ರನ್ನ ಹೊರಗಡೆ ಎಲ್ಲೂ ಕಳ್ಸಕ್ಕಾಗಲ್ಲ, ಗ್ಲಾಸ್ ಚೇಂಬರಲ್ಲಿ ಇಡಬೇಕಾಗತ್ತೆ. ಮಿಸ್ಟರ್ ಸತ್ಯಮೂರ್ತಿ ಬಿ ಪಾಸಿಟಿವ್. ಇದು ಮತ್ತೆ ಸಿಎಂ ಡೆಡ್ ಬಾಡಿ ಉಗುರಿನಲ್ಲಿ ಸಿಕ್ಕಿರೋ ಬ್ಲಡ್ ಗ್ರೂಪು 2 ಒಂದೇ. Once again I am asking you, are you sure? ನೀವು 1 ಸತಿ ಅಲ್ಲ 100 ಸತಿ ಕೇಳಿದ್ರು ನನ್ನ ಉತ್ತರ ಒಂದೇ, ಬಿ ಪಾಸಿಟಿವ್. ಎಲ್ಲಿವರೆಗೂ ಬಂತು ನಿಮ್ಮ ಇನ್ವೆಸ್ಟಿಗೇಷನ್? ಸರ್, ಆಲ್ಮೋಸ್ಟ್ ಫಿನಿಶಿಂಗ್. ಬಟ್
ವಿ ವಾಂಟ್ ಟು ಹೆಲ್ಪ್. ಸರ್, ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಎಡಿಟರ್ ಸತ್ಯಮೂರ್ತಿ ಅವರನ್ನ ಅರೆಸ್ಟ್ ಮಾಡಬೇಕು ಆನ್ ಬೆನಿಫಿಟ್ ಆಫ್ ಡೌಟ್. ವಿ ವಾಂಟ್ ಅರೆಸ್ಟ್ ವಾರೆಂಟ್ ಆನ್ ಹಿಮ್. ಓಕೆ. ಮಿಸ್ಟರ್ ಸತ್ಯಮೂರ್ತಿ, ಯು ಆರ್ ಅಂಡರ್ ಅರೆಸ್ಟ್. ಕಾರಣ? ಸಿಎಂ ನ ಕೊಲೆ ಮಾಡಿದ್ದಕ್ಕೆ. ಅದಕ್ಕೆ ಸಾಕ್ಷಿ? ಸತ್ಯದ ಹೆಸರಿನಲ್ಲಿ ಸುಳ್ಳು ಬರೀತಿರೋ ನಿನ್ನ ಪ್ರಶ್ನ ಕಾಲಚಕ್ರದಲ್ಲಿ ಹೂತಾಕ್ಬಿಡ್ತೀನಿ ಅಂದ್ರು. ಅಷ್ಟೇ ಅಲ್ಲ, ಸುಳ್ಳಿಗೆ ಸತ್ಯದ ಪರಿಚಯ ಮಾಡ್ಕೊಡೋ ತಾಳ್ಮೆ ನನಗಿಲ್ಲ. ಸೀದಾ ಸಮಾಧಿ ತೋಡದೆ ಆ ಸಮಾಧಿಯಲ್ಲಿ ನಿನ್ ಸತ್ಯ ಇರುತ್ತೋ ಇಲ್ಲ ನನ್ನ ಸರ್ಕಾರ ಇರುತ್ತೋ ನೋಡೇ ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿದ್ರು. ಇದು ನಿಮ್ ಬಗ್ಗೆ ಡೆಪ್ಯೂಟಿ ಸಿಎಂ ಹೋಮ್ ಮಿನಿಸ್ಟರ್ ಹೇಳಿದ ಮಾತು. ಬರೀ ಸುಳ್ಳನ್ನ ಬಂಡವಾಳ ಮಾಡ್ಕೊಂಡಿರೋ ಮಾತನ್ನ ಸಾಕ್ಷಿ ಅಂತ ನಂಬ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೇನು ಹೇಳಿ? ಅಚ್ಚಾ, ಅವ್ರು ಸಾಯೋ ದಿನ ಬೆಳಿಗ್ಗೆ ಸಿಎಂಗೂ ಎಡಿಟರ್ಗೂ ಬಹಳ ದೊಡ್ಡ ಜಗಳ ಆಯ್ತು. ಅದು ಸಿಎಂ ಮನೆ ಮುಂದೆ. ಕಾರಣ? ಒಬ್ಬ PRO ಕೊಲೆ ಆಗಿತ್ತು, ಅದ್ರಲ್ಲಿ ಸಿಎಂ ಕೈವಾಡಾಯ್ತು ಅಂತ ಬರೆದಿದ್ರು. ಇದು ಸಿಎಂ PRO ಮತ್ತು ಪರ್ಸನಲ್ ಸೆಕ್ರೆಟರಿ ಹೇಳಿದ್ದು. 18 ವರ್ಷಗಳಿಂದ ದ್ವೇಷ ಇದ್ದು ಕೊಲೆ ಮಾಡದೇ ಇದ್ದವನು ಈ ಒಂದು ಚಿಕ್ಕ ವಿಷಯ ಕೊಲೆ ಮಾಡ್ತೀನ? ಅಷ್ಟೇ ಅಲ್ಲ, ಇವರು ರಾಜಕೀಯದ ನೆರಳಲ್ಲಿ ಬೆಳೆದವರು. ಇವ್ರು ಮಾತು ನಿಜ ಅಂತ ಹೇಗೆ ನಂಬ್ತೀರಾ? ಸಿಎಂ ಸತ್ತಿದ್ದಾರೆ ಅಂತ ನಮ್ಮ ಪೇಪರ್ನಲ್ಲಿ ಮ್ಯಾಟರ್ ಪ್ರಿಂಟ್ ಆದ್ಮೇಲೆ ಸಿಎಂఏ ನಮ್ಮ ಪ್ರೆಸ್ಸಿಗೆ ಬಂದಿದ್ರು. ನಿಮ್ ಪೇಪರ್ ಹೆಸರು ಉಳಿಬೇಕು ಅಂದ್ರೆ ನನ್ನ ಕೊಲ್ಲು, ಇಲ್ಲಾಂದ್ರೆ ಪ್ರಿಂಟ್ ಆಗಿರೋ ಪೇಪರ್ನೆಲ್ಲ ವಾಪಸ್ ತರಿಸ್ಕೊಂಡ್ರು. ಅದಕ್ಕೆ ನಿಮ್ ಎಡಿಟರ್ ಏನಂದ್ರು? ಇದುವರೆಗೂ ನಮ್ಮ ಪೇಪರ್ನಲ್ಲಿ ಏನ್ ಪ್ರಿಂಟ್ ಆಗಿದೆಯೋ ಅದೆಲ್ಲ ಸತ್ಯ, ನಾಳೆನೂ ಅದೇ ಆಗತ್ತೆ ಅಂದ್ರು. ಇದು ನಿಮ್ಮ ಫೇವರೆಟ್ ಲೇಡಿ ರಿಪೋರ್ಟರ್ ಕೊಟ್ಟ ಸ್ಟೇಟ್ಮೆಂಟ್. ಈಗೇನಂತೀರಾ? ಇವಳು ಸುಳ್ಳನ್ನ ಬಂಡವಾಳ ಮಾಡ್ಕೊಂಡವಳಲ್ಲ, ರಾಜಕೀಯ ನೆರಳಲ್ಲಿ ಬೆಳೆದವಳು ಅಲ್ಲ, ಸತ್ಯನೇ ಉಸಿರು ಅಂತ ನಂಬಿರೋಳು. ಕೋರ್ಟ್ನಲ್ಲಿ ಭಗವದ್ಗೀತೆ ಮುಟ್ಟಿ ಸಾಕ್ಷಿ ಹೇಳೋರು ಸತ್ಯನೇ ಹೇಳ್ತಾರೆ ಅಂತ ಏನ್ ನಂಬಿಕೆ? ಯು ಆರ್ ರೈಟ್. ಅವರೇ ಸತ್ಯ ಹೇಳಲ್ಲ ಅಂದ್ಮೇಲೆ ನೀವ್ ಹೇಳ್ತಿರೋದೆಲ್ಲ ಸತ್ಯ ಅಂತ ಹೇಗ್ ನಂಬೋದು? ಅಷ್ಟೇ ಅಲ್ಲ, ನಿಮ್ ಬ್ಲಡ್ ಗ್ರೂಪ್ಗೂ ಸಿಎಂ ಉಗುರು ಸಿಕ್ಕಿರೋ ಬ್ಲಡ್ ಗ್ರೂಪ್ಗೂ ಹೋಲಿಕೆ ಇದೆ ಅಂತ ಲ್ಯಾಬ್ ರಿಪೋರ್ಟ್. ಪ್ರಪಂಚದಲ್ಲಿ ಲಕ್ಷಾಂತರ ಜನಕ್ಕೆ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಇರುತ್ತೆ, ಹಾಗಂತ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀರಾ? ಅಫ್ಕೋರ್ಸ್, ಬಟ್ ಅವ್ರು ಯಾರಿಗೂ ಸಿಎಂ ಮೇಲೆ ದ್ವೇಷ ಇರ್ಲಿಲ್ಲ. ಅಕಸ್ಮಾತ್ ಇದ್ದಿದ್ರು ನಿಮ್ಮೊಬ್ಬರನ್ನ ಬಿಟ್ಟು ಬೇರೆ ಯಾರು ಸಾಯಿಸ್ತೀನಿ ಅಂತ ಚಾಲೆಂಜ್ ಮಾಡಿರ್ಲಿಲ್ಲ. ಮಾಡಿದ್ರು ಅವ್ರು ಯಾರು ಎಡಿಟರ್ ಆಗಿರಲಿಲ್ಲ. ಎಡಿಟರ್ ಆಗಿದ್ರು ಅವ್ರು ಯಾರ ಪೇಪರ್ನಲ್ಲೂ ಸಿಎಂ ಡೆತ್ ಆಗಿರೋ ಮ್ಯಾಟ್ರು ಪ್ರಿಂಟ್ ಆಗಿಲ್ಲ. ಒನ್ ಮೋರ್ ಥಿಂಗ್ ಮಿಸ್ಟರ್ ಸತ್ಯಮೂರ್ತಿ, 64018557 ಅದು ನನ್ನ ಪರ್ಸನಲ್ ಫೋನ್ ನಂಬರ್. ಈ ನಂಬರ್ ನನ್ನ ಕೈಗೆ ಹೇಗೆ ಸಿಕ್ತು ಅಂತ ಆಶ್ಚರ್ಯನಾ? ನಾನ್ ಬೆಂಗಳೂರು ಕಾಲಿಟ್ಟಿದ್ದ ಹಾಗೆ ನನ್ನನ್ನು ಕೊಲ್ಲೋಕೆ ನೀವು ಕಳಿಸಿದ್ದ ಗೂಂಡಾ ಕೈಲಿ ಸಿಕ್ತು. ನೋ, ಇದು ಸುಳ್ಳು. ನಾನ್ ಸುಳ್ಳು ಹೇಳಿದ್ರು ಈ ಫೋನ್ ನಂಬರ್ ಸುಳ್ಳಲ್ವಲ್ಲ? ಸೊ ವಾಟ್ ಮಿಸ್ಟರ್ ಸತ್ಯಮೂರ್ತಿ, ಎಡಿಟರ್ ಆಫ್ ಸತ್ಯಮೇವ ಜಯತೆ. ಸುಳ್ಳು ಯಾರನ್ ಬೇಕಾದ್ರೂ ಗೆಲ್ಲುತ್ತೆ, ಆದ್ರೆ ಸತ್ಯನಲ್ಲ. ಅದಕ್ಕೆ ಜನ ಸತ್ಯಮೇವ ಜಯತೆ ಅನ್ನೋದು. ಸೊ ಆನ್ ಬೆನಿಫಿಟ್ ಆಫ್ ಡೌಟ್ ವಿ ಆರ್ ಅರೆಸ್ಟಿಂಗ್ ಯು. ಅವ್ರು ನಿರಪರಾಧಿ, ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನಾವು ಖಂಡಿತ ಬಿಡೋದಿಲ್ಲ. ನೋಡಿ, ಕಾನೂನು ಎಲ್ರಿಗೂ ಒಂದೇ. ಅವ್ರು ನಿರಪರಾಧಿ ಅಂತ ಡಿಸೈಡ್ ಮಾಡೋಕೆ ಕೋರ್ಟ್ ಇದೆ. ಪ್ಲೀಸ್ ದಾರಿ ಬಿಡಿ. ನೋ, ಯು ಬ್ಲಡಿ ದಾರಿ ಬಿಡಲ್ಲ ಅಂದ್ರೆ. ಜಯಸಿಂಹ, ವಾಟ್ ಇಸ್ ದಿಸ್? ನೋಡಿ, ನನ್ನ ಮಾತು ಕೇಳಿ. Mr. Satyamurthy, editor of Satyameva Jayate, is arrested today on Karnataka CM's Mr. Virendra Verma's death case. He is produced to court and the judgment adjourned to next week. Excuse me, ಯಾರು ನೀವು? ಮಮ್ಮಿ, ಏನಿದ್ದಕ್ಕಿದ್ದ ಹಾಗೆ? ಅದು ಕುಂಕುಮ, ಹೂವು, ಏನಿದೆಲ್ಲ? ನನ್ ಸೌಭಾಗ್ಯ ಸಿಗೋದಾದ್ರೆ ಬರ್ತೀನಿ ಎಂದಿದ್ನಲ್ಲ, ಬಂದೆ.
ಅಂದ್ರೆ ನೀವು ಅರೆಸ್ಟ್ ಮಾಡಿದಿರಲ್ಲ ಎಡಿಟರ್ ಸತ್ಯಮೂರ್ತಿ, ಅವರೇ ನಿನ್ ತಂದೆ. ಯಾಕಾಗ್ ನಿಂತ್ಬಿಟ್ರಿ? ನಂಬಿಕೆ ಬರ್ಲಿಲ್ವಾ? ನಂಬೋಕ್ಕಾಗಲ್ಲ, ಆದ್ರೂ ಸತ್ಯ. ಹಲೋ ಸತ್ಯ. ವರ್ಮಾ, ತಗೋ ಸ್ವೀಟ್ ತಗೋ. ತಗೊಳ್ಳಿ ಭಾಬಿ. ಪುಟ್ಟಿಯಲ್ಲಿ ಪ್ಲೇ ಹೋಮ್ ನಲ್ಲಿದ್ದಾಳೆ. ಅರೆ ಏನೇ ವರ್ಮಾ ಇದು, ಮಿನಿಸ್ಟ್ರಿಗೆ ಏನಾದ್ರೂ ಸಿಕ್ತಾ? ಎಸ್ ಯು ಆರ್ ರೈಟ್. ನಾನೀಗ ಬರೀ MLA ಅಲ್ಲ, ಇಂಡಸ್ಟ್ರಿಯಲ್ ಮಿನಿಸ್ಟರ್, ಕೈಗಾರಿಕಾ ಮಂತ್ರಿ. ಕಂಗ್ರ್ಯಾಚುಲೇಷನ್ಸ್. ಎಲ್ಲ ನಿನ್ ಲೇಖನಿ ಪ್ರಭಾವಪ್ಪ. ಸಿಕ್ಕಾಪಟ್ಟೆ ನನ್ನ ಹಾಡಿ ಹೊಗಳಿ ಈ ಸ್ಥಾನಕ್ಕೆ ಬರೋ ಹಾಗೆ ಮಾಡ್ಬಿಟ್ಟೆ. ಸುಮ್ಮನಿರ್ತೀಯ ಸ್ವಲ್ಪ? ನಾ ಎಲ್ಲ ಹಾಡು ಹೊಗಳಿದೆ. ನಿನಗಿರೋ ನಿಷ್ಠೆ, ಶ್ರದ್ಧೆ, ದೇಶಭಕ್ತಿ, ಜನಸೇವಾ ಮನೋಭಾವ ನಿನಗೆ ಪದವಿ ಕೊಡಿಸ್ತು, ನಾನಲ್ಲ. ಪಬ್ಲಿಸಿಟಿ ಮುಂದೆ ಶ್ರಮ ಎಲ್ಲ ಸೆಕೆಂಡರಿ ಕಣ. ನೀವ್ ಹೇಳೋದ್ ತಪ್ಪು. ಒಬ್ಬ ಕಳ್ಳಂಗೂ ಪಬ್ಲಿಸಿಟಿ ಸಿಗುತ್ತೆ, ಹಾಗಂತ ಜನ ಅವನು ಗೌರವ ಕೊಡ್ತಾರ? ವೆಲ್ ಸೆಡ್. ಜನ ನಿಮ್ಮನ್ನು ಗೌರವಿಸೋದು ನಿಮ್ಮ ಮಂತ್ರಿ ಪದವಿಯಿಂದ ಅಲ್ಲ. ಭೂಮಿ ಮೇಲೆ ಬರೀ ಸತ್ಯ ಮಾತ್ರ ಇದ್ದಾಗ ಕಾನೂನು ಇರ್ಲಿಲ್ಲ. ಸುಳ್ಳು ಮೋಸ ಸೃಷ್ಟಿ ಆದ್ಮೇಲೆ ಕಾನೂನು ಸೃಷ್ಟಿ ಆಯ್ತು. ಆದ್ರೆ ಆ ಸುಳ್ಳು ಮೋಸ ಹುಟ್ಟಿದ್ದೇ ಈ ರಾಜಕೀಯದವರಿಂದಾನು ನಂಬಿಕೆ ಇದೆ. ಅದನ್ನ ನೀವು ಕಿತ್ತಾಕ್ದಾಗ್ಲೇ ಜನರು ಕೊಡೋ ಗೌರವಕ್ಕೆ ಒಂದು ಅರ್ಥ, ಕೀರ್ತಿ ಎರಡೂ ಸಿಗೋದು. ಕರೆಕ್ಟ್. ನೋಡಯ್ಯ ವರ್ಮಾ, ಕೀರ್ತಿ ಗಳಿಸೋದು ಸುಲಭ, ಆದ್ರೆ ಅದನ್ನು ಜೀರ್ಣಿಸ್ಕೊಳ್ಳೋದು ಬಹಳ ಕಷ್ಟ. ನೀನು ಜೀರ್ಣಿಸ್ಕೊಳ್ಳೋದು ಇದ್ರೂ ಪರವಾಗಿಲ್ಲ, ಅಜೀರ್ಣ ಮಾತ್ರ ಮಾಡ್ಕೋಬೇಡ. ಯಾಕೆಂದ್ರೆ ಈ ಅಜೀರ್ಣ ಬರೀ ದೇಹನ ಕೆಡ್ಸಲ್ಲ, ಈ ದೇಶನೂ ಕೆಡ್ಸುತ್ತೆ. ಡೋಂಟ್ ವರಿ ಸತ್ಯ. ಈ ಬಿಳಿ ಬಟ್ಟೆ ಹಾಗೆ ನನ್ನ ನಡೆ ನುಡಿಲಿ ಶುದ್ಧವಾಗಿರ್ತೀನಿ. ಸರ್ಕಾರದ ಕೆಲಸ ದೇವ್ರ ಕೆಲಸ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ನೋ, ಸರ್ಕಾರದ ಕೆಲಸ ದೇವ್ರ ಕೆಲಸ ಅಲ್ಲ. ಮತ್ತೆ ಸರ್ಕಾರದ ಸೃಷ್ಟಿಕರ್ತರು ಜನ, ಜನರ ಕೆಲಸ ಸರ್ಕಾರದ ಕೆಲಸ ಆಗ್ಬೇಕು. ಡೋಂಟ್ ವರಿ, ನೀನು ಹೇಳ್ದಾಗೆ ಮಾಡ್ತೀನಿ. ಬರ್ತೀನಿ ಬಾಬಿ. ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಾಯ್ತು, ಮುಂದೆ ನನ್ನ ಗುರಿ ಆದಷ್ಟು ಹೆಚ್ಚಿಗೆ ಇಂಡಸ್ಟ್ರೀಸ್ನ ಎಸ್ಟಾಬ್ಲಿಷ್ ಮಾಡೋದು. ಇದರಿಂದ ನಿರುದ್ಯೋಗ ನಿವಾರಣೆ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ಐ ಆಮ್ ಸ್ಟ್ಯಾನ್ಲಿ ಬ್ರಿಗ್ಯಾನ್ಸಾ. ಏನಿದು? ದಾನ, ಕೊಡುಗೆ, ಲಂಚ, ಏನ್ ಬೇಕಾದ್ರೂ ಅನ್ಕೋಬಹುದು. ಈ ದುಡ್ಡು ಕೊಡೋ ಉದ್ದೇಶ ಕತ್ರಗುಪ್ಪೆ ಪೆಟ್ರೋಲ್ ಬಂಕ್ ಹತ್ರ ಇರೋ 50 ಎಕರೆ ಜಮೀನನ್ನ ನನ್ನ ಹೆಸರಿಗೆ ಮಾಡ್ಕೊಡ್ಬೇಕು. ಎಷ್ಟು ರೇಟ್ ಆದ್ರೂ ಸರಿ. ನಿನಗೆ ಯಾಕೆ ಬೇಕಾ ಜಮೀನು? ಗೊಬ್ಬರದ ಕಾರ್ಖಾನೆ ಸ್ಟಾರ್ಟ್ ಮಾಡೋದಕ್ಕೆ, ಆದ್ರೆ ಹೊಲಕ್ಕೆ ಹಾಕೋದಲ್ಲ, ಸಮಾಜಕ್ಕೆ ತಿನ್ಸೋದಕ್ಕೆ. ಯು ಮೀನ್ ಅರಾಕ್? ಐ ಮೀನ್ ಟು ಸೇ ಬ್ರೌನ್ ಶುಗರ್, ಹೆರೋಯಿನ್, ಕೊಕೇನ್. ಶಟ್ ಅಪ್ ಯು ಸ್ಕೌಂಡ್ರಲ್! ಎಷ್ಟು ಧೈರ್ಯ ನಿನಗೆ? ಸರ್, ಗಾಂಧೀಜಿ ಏನ್ ಹೇಳಿದ್ರು ಗೊತ್ತಾ? ಸತ್ಯನೇ ಹೇಳು, ಭಯ ಬೀಳ್ಬೇಡ ಅಂತ. ಹಾಗೆ ನಾನು ಸತ್ಯನೇ ಹೇಳಿದ್ದು. ನೋ, ಇಂಥ ಕೆಲಸ ನಾನು ಮಾಡೋದಿಲ್ಲ. ಬೇರೆ ಮಿನಿಸ್ಟರ್ಸ್ ಮಾಡೋಕೆ ಈ ಡ್ರಗ್ಸ್ ಬೇರೆ ಯಾವ ಪೋರ್ಟ್ಫೋಲಿಯೋನು ಸೇರಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ಇಲ್ಲಿರೋನು ರಾಜಕೀಯ ಅಂದ್ರೆ ರಾವಣ, ಜರಾಸಂಧ, ಕೀಚಕ, ಯಮಾನ್ ತಿಳ್ಕೊಂಡವನಲ್ಲ. ರಾಜ್ಯನ ಜನತೆಯನ್ನ ಕೀಳುಮಟ್ಟದಿಂದ ಯಶಸ್ಸಿನ ದಾರಿಲಿ ಸಾಗಿಸೋನು. ನಾನು ಈ ರಾಜ್ಯದ ಜನತೆಯಲ್ಲಿ ಒಬ್ಬ ತಾನೆ. ಶಟ್ ಅಪ್ ಗನ್ಮ್ಯಾನ್! ಗಾಂಧೀಜಿಗೆ ಗುಂಡು ಹಾರಿಸಿದ ಸತ್ ಕೇಳಿ ಹುಟ್ಟಿದವ್ ನಾನು. ಈ ಗುಂಡಿಗೆಲ್ಲ ಹೆದರೋಲ್ಲ. ನಾನು ಗುಂಡು ಹಾರಿಸಿದಾಗ ನಮ್ಮನ್ನೇ ನಾಯಿ ಮರಿ ಹಾಕ್ತು. ಅದರ ಅರ್ಥ ನಾಯಿ ಮರಿಗೆ ಧೈರ್ಯ ಇದೆ ಅಂತಲ್ಲ, ಆದ್ರೆ ಹೆತ್ತ ತಾಯಿಗೆ ಹೆದರಿಕೆ ಆಯ್ತು ಅಂತ. ಬಟ್ ಈಗ ನಿಮ್ ಮುಂದೆ ನಿಂತಿರೋದು ಹೆತ್ತ ತಾಯಿ ಅಲ್ಲ, ಹುಟ್ಟಿ ಬೆಳೆದು ನಿಂತಿರೋ ಮರಿ. ಏಯ್, ನೀನ್ ಇಲ್ಲೇ ನಿಂತಿದ್ರೆ ಪೊಲೀಸ್ ಕೇಸ್ ಹಾಕ್ಸಿ ಒಳಗಾಕ್ಸ್ಬಿಡ್ತೀನಿ. ಔಟ್, ಗೆಟ್ ಔಟ್! ಕೇಸ್ ಹಾಕಿದ್ರೆ ಪ್ರಯೋಜನ ಇಲ್ಲ, ಯಾಕಂದ್ರೆ ಸಾಕ್ಷಿ ಇದೆಯಲ್ಲ. ಈಗ ತಾ ನೀನೇ ಹೇಳಿ ಸತ್ಯ. ನಾನು ಆಗಾಗ ಸುಳ್ಳು ಹೇಳ್ತೀನಿ. ಎನಿವೇ, ಥಿಂಕ್ ಇಟ್ ಓವರ್. ಐಲ್ ಮೀಟ್ ಯು ಅಗೇನ್.
ಸೇಮ್ ಓಲ್ಡ್ ಥಿಂಗ್ ಸೇಮ್ ಓಲ್ಡ್ ಮನಿ. ಒಂದು ಸಲ ಹೇಳಿದ ಮಾತನ್ನ ನಾನು ಬದಲಾಯಿಸೋನಲ್ಲ. ನಾನು ಹಿಡಿದ ಕೆಲಸನ ಸಾಧಿಸದೆ ಬಿಡೋಲ್ಲ. ಆಗಲ್ಲ ಅಂದ್ರೆ ನೋಡಿ ಸರ್, ಈ ರಾಜಕೀಯದ ಪದವಿ ದೊಡ್ಡದು ಅಲ್ಲ, ಶಾಶ್ವತನೂ ಅಲ್ಲ. ಇಲ್ಲಿ ನಿಯತ್ತಿನ ನಾಯಿಗೂ ಪದವಿ ಸಿಗುತ್ತೆ, ಒಳ್ಳೆ ನರಿಗೂ ಪದವಿ ಸಿಗುತ್ತೆ. ಅಷ್ಟೇ ಅಲ್ಲ, ಈ ಪದವಿ 5 ವರ್ಷ ಮಾತ್ರ ಗ್ಯಾರಂಟಿ. ಅದು ಎಲ್ಲ ಮಿನಿಸ್ಟರ್ಸು ನಿಯತ್ತಿಂದಿದ್ರೆ, ಇಲ್ಲದೆ ಇದ್ರೆ 5 ತಿಂಗಳು ಇಲ್ಲ 5 ದಿನ. ಅಷ್ಟರಲ್ಲಿ ನಿನ್ ಬೆಲೆಗೆ ತಕ್ಕಂತೆ ಒಂದ್ ಮೇಲೇನಾದ್ರೂ ಬೇಡವಾ? ನಾನು ಕಚಡ ಕೆಲಸ ಮಾಡಿ ಈ ಪದವಿಗೆ ಬಂದವನಲ್ಲ. ಇತಿಹಾಸ ಓದಿ ಅದರ ಸ್ಫೂರ್ತಿಯಿಂದ ಬಂದವನು. ಅದೇ ಇತಿಹಾಸದಲ್ಲಿ ನನ್ನ ಹೆಸರಿರ್ಬೇಕು ಅಂತ ಆಸೆ ಪಡೋನು. ಇತಿಹಾಸದಲ್ಲಿ ಗಾಂಧಿ ಹೆಸರು ಇದೆ, ಗೋಡ್ಸೆ ಹೆಸರು ಇದೆ. ಅದ್ಯಾವ ಮಹಾ? ನೀವು ಹೂ ಅಂದ್ರೆ ಸಾಕು. ವರ್ಲ್ಡ್ ನಲ್ಲೇ ಜಾಸ್ತಿ ಲಂಚ ತಗೊಂಡ ಕೀರ್ತಿ ನಿಮಗ್ ಸಿಕ್ಕಿ ನಿಮ್ ಹೆಸರು ಇತಿಹಾಸ ಸೇರ್ಬೇಕು. ಹಾಗ್ ಮಾಡ್ತೀನಿ. ಹೋಲ್ಡ್ ಯುವರ್ ಟಂಗ್ ಯು ಬ್ಯಾಸ್ಟರ್ಡ್. ಸರ್, ಕೋಪ ಮಾಡ್ಕೋಬೇಕು. ನೋಡಿ, ನೀವಿಡೋ ಒಂದು ತಪ್ಪು ಹೆಜ್ಜೆಯಿಂದ 100 ಕುಟುಂಬಗಳನ್ನ ಸರಿಯಾದ ದಾರಿಲಿ ಸಾಗಿಸ್ಬೋದು. ಐ ಮೀನ್, ಇದನ್ನ ನಿಮ್ಮ ಉದ್ಧಾರಕ್ಕಲ್ದೇ ಇದ್ರು ಜನರ ಉದ್ಧಾರಕ್ಕೆ ಉಪಯೋಗಿಸಿ ನಿಮ್ಮ ಪಾಪನ ತೊಳ್ಕೋಬಹುದು. ಒನ್ ಮೋರ್ ಥಿಂಗ್ ಸರ್, ನೀವು ಈ ಕೆಲಸ ಮಾಡ್ಕೊಟ್ಮೇಲೆ ಆಗಾಗ ಬಂದು ನಿಮ್ಮನ್ನು ಪೀಡಿಸಲ್ಲ. ದಿಸ್ ವಿಲ್ ಬಿ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಟೈಮ್. ಸರ್, ಇದಿಲ್ಲೇ ಇರಲಿ. ಥಿಂಕ್ ಓವರ್ ಇಟ್. ಐಲ್ ಕಮ್ ಟುಮಾರೋ. ಯಾಕೋ ಈ ಏಟು ನಿನ್ನ ರಾಜಕೀಯ ಸೇರಿದಾಗಲ್ಲ ಹೊಡೆದಿದ್ರೆ ಇವತ್ತು ಜನರ ನಂಬಿಕೆನ ನಿನ್ನ ಜೀವನಕ್ಕೆ ಪಾಯ ಮಾಡ್ಕೋತಾ ಇರಲಿಲ್ಲ. ನಿನ್ನ ಆದರ್ಶ ನೋಡಿ ನೀನು ರಾಜಕೀಯ ಅನ್ನೋ ಕೊಚ್ಚೆನ ಕ್ಲೀನ್ ಮಾಡ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ಅದೇ ಕೊಚ್ಚೆಲೆ ಬಿದ್ದು ಹೊಳ್ಳಾಡ್ತೀಯ ಅನ್ಕೊಂಡಿರ್ಲಿಲ್ಲ. ಜನ ನಿನ್ನ ಮೆಚ್ಚಿ ಆರಿಸಿ ಕಳಿಸಿದ್ದು ನಮ್ಮ ಇಚ್ಛೆ ಪೂರೈಸುವಂತ. ಆದ್ರೆ ಈ ಥರ ಕೊಚ್ಚೆ ತಿನ್ನೋ ಲುಚ್ಚ ಕೆಲಸ ಮಾಡುವಂತಲ್ಲ. ಲವ್, ನಾನು ದುಡ್ಡು ತಗೊಂಡಿದ್ದು ಜನರ ಉದ್ಧಾರಕ್ಕೆ ಕಣೋ. ಒಳ್ಳೆ ಹಾಲು ಕುಡಿದ ಮಕ್ಕಳೇ ಬದುಕೋದಿಲ್ಲ, ಇನ್ನು ಕಳ್ಳಿ ಹಾಲು ಕುಡಿದ ಮಕ್ಕಳು ಬದುಕ್ತಾರ. ಗೊಬ್ಬರದಿಂದ ಅಕ್ಕಿ ಬೆಳಿಬೋದು, ಆದ್ರೆ ಗೊಬ್ಬರನೇ ಅನ್ನ ಅಂತ ತಿನ್ನೋಕ್ ಸಾಧ್ಯನಾ? ರಾಜಕೀಯದವರು ಜನರು ಕೂಡ ಲಂಚ ತಿಂತಾರೆ, ಸರ್ಕಾರ ಕೂಡ ಬಟ್ಟೆ ತಿಂತಾರೆ, ಮಕ್ಕಳು ಕೂಡ ಊಟನೂ ತಿಂತಾರೆ. ಆದ್ರೆ ಗೊಬ್ಬರನೂ ತಿಂತಾರೆ ಅಂತ ಇವತ್ತೇ ಗೊತ್ತಾಗಿದ್ದು, ಅದು ನಿನ್ನಿಂದ. ಸತ್ಯ, ಹಣಕ್ಕೋಸ್ಕರ ಒಬ್ಬ ಸೂಳನ್ನು ಮೈ ಮಾರ್ಕೋತಾಳೆ, ಆದ್ರೆ ಮನಸ್ಸಾಕ್ಷಿನ ಯಾರು ಮಾರ್ಕೊಳ್ಳಲ್ಲ. ನೀನು ಅವಳಿಗಿಂತ ಕಡಿಯಾದಿಯಲ್ಲೋ. ಅದು ನನ್ನಿಷ್ಟ, ನಾನೇನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕೇಳಕ್ ನೀನೇ ಅವನು. ನಿನಗೆ ನನ್ನ ಸ್ನೇಹ ಬೇಕು ಅನ್ನೋ ಹಾಗಿದ್ರೆ ಇಲ್ಲಿರು, ಇಲ್ಲ ಅಂದ್ರೆ ಹಾಗಾದ್ರೆ ನನ್ನ ನಿರ್ಧಾರನೂ ಕೇಳು. ಸುಳ್ಳಿಗೆ ಸತ್ಯದ ಲೇಪನ ಕೊಟ್ಟು ಸೂತ್ಕ ಹಿಡಿದ್ರು ಸತ್ಯಮೇವ ಜೊತೆ ಪತ್ರಿಕೆನ ನಿನ್ನ ಸರ್ವನಾಶದಿಂದಲೇ ಸ್ವಚ್ಛ ಮಾಡ್ಕೋತೀನಿ. ಎಸ್. ನೋಡಿದ್ಯಾ ಸತ್ಯದ ಬೆಂಕಿ ಹೇಗ ತೂರಿತಾ ಇದೆ? ಇದು ಬೆಂಕಿ ಅಲ್ಲ, ಗರಗಸ. ಹೋಗವಾಗ್ಲೂ ಕುಯ್ಯತ್ತೆ, ಬರೋವಾಗ್ಲೂ ಕುಯ್ಯತ್ತೆ. ಆಗ ನಾನು ಬಂದೆ ಅಂತ, ಈಗ ನೀನ್ ಬಿಟ್ಟು ಹೋದೆ ಅಂತ. ಏನ್ ಮಾಡೋದು?
ನಿನ್ನ ಜೊತೆ ಸೇರಿದ ಮೇಲೆ ಕುರುಡ ಕೆರ್ಕೊಂಡು ಹುಣ್ಣು ಮಾಡ್ಕೊಂಡಂಗಾಯ್ತು. ಡೋಂಟ್ ವರಿ, ನಿನ್ನ ಮೈಯಲ್ಲಿ ಹುಣ್ಣಾಗೋಕ್ ಮುಂಚೆ ಆ ಗರ್ಗಸದ ಹರಿತಾನ ಸವಸ್ ಹಾಕ್ಬಿಡ್ತೀನಿ. ನೋ, ಅವನು ಸವಿಬಾರ್ದು, ಕೂತ್ ಕಡೆನೆ ತುಕ್ ಹಿಡಿಬೇಕು. ಬಿಕಾಸ್ ಹಿ ವಾಸ್ ಮೈ ಫ್ರೆಂಡ್. ಓಕೆ. ವೀರೇಂದ್ರ ವರ್ಮನ ಜೀವನದ ಲಗ್ನ ಸತ್ಯ ಅದು ನಮ್ಮ ಬರವಣಿಗೆಲಿದೆ, ಆದರೆ ಜನರ ಜೀವನದಲ್ಲಿಲ್ಲ. ಯಾಕೆಂದ್ರೆ ಶ್ರೀಮಂತಿಗೆ ಸತ್ಯ ಅನ್ನೋ ಬೀಜನ ಹೂತಾಕಾಯ್ತು. ಬಟ್ ಒಂದ್ಸಲ ಕಾನೂನಿನ ಮಳೆ ಬಿದ್ದರೆ ಸತ್ಯ ಮತ್ತೆ ಮೊಳೆಯುತ್ತೆ, ಮರವಾಗಿ ಬೆಳೆಯುತ್ತೆ. ಮಳೆ ಬಿದ್ದರೆ ಸತ್ಯದ ಜೊತೆ ಸುಳ್ಳು ಅನ್ನೋ ಅಣಬೆಗಳು ಹುಟ್ಟುತ್ತೆ. ಹಸ್ತಿರೋ ಜನ ಮೊದಲು ಅದನ್ನೇ ಆರಿಸ್ಕೊಳ್ಳೋದು. ಅದು ಒಂದು ದಿನದ ಕತೆ, ಆದರೆ ಮರದ ನೆರಳು ಶಾಶ್ವತ. ಇವತ್ತಿನ ಜೀವನದ ಬಗ್ಗೆ ನಂಬಿಕೆ ಇಲ್ದಿರೋ ಜನ ಸತ್ಯನ ಹೇಗ್ರಿ ನಂಬ್ತಾರೆ? ನಂಬಬೇಕು, ನಂಬಿಕೆನೇ ಜೀವನ. 1000 ಸುಳ್ಳು ಹುಟ್ಟಿದ್ರು ಗೆಲುವು ಮಾತ್ರ ಸತ್ಯಕ್ಕೇನೆ. ಅದಕ್ಕೆ ದೊಡ್ಡವರು ಸತ್ಯಮೇವ ಜಯತೆ ಅಂದಿದ್ದು. ಅವತ್ತೇ ನನ್ನ ಸೌಭಾಗ್ಯ ಕಳೆದೋಯ್ತು ಅನ್ಕೊಂಡೆ. ಆದ್ರೀಗ ನನ್ನ ಕರುಳಿನ ಕೊಡಿನೇ ಜೀವದ ಸರಪಳಿಯಾಗಿ ಮತ್ತೆ ಈ ಸೌಭಾಗ್ಯನ ವಾಪಸ್ ತಂದ್ಕೊಡುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಾ, ಹೋಗಿ ನಿಮ್ ತಂದೆ ನೋಡ್ಕೊಂಡು ಬರೋಣ. ಅವ್ರು ಯಾವ ಘನ ಕಾರ್ಯ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರ್ತೀಯಾ? ಹೀಸ್ ಎ ಕ್ರಿಮಿನಲ್. ಲೋಕ ಹುಟ್ಟದಾಗಿಂದ ಸತ್ಯನ ಎಲ್ಲರೂ ಅಪರಾಧಿ ಸ್ಥಾನದಲ್ಲೇ ನಿಲ್ಸಿರೋದು. ಆದ್ರೆ ಅದು ನಿಜಕ್ಕೂ ನಿರಪರಾಧಿ. ಅವರು ಅಪರಾಧಿ ಅಂತ ವಿಟ್ನೆಸ್ ಗಳಿಂದ ಪ್ರೂವ್ ಆಗಿದೆಮ್ಮ. ನೋಡು, ನನ್ ಕರ್ತವ್ಯದಲ್ಲಿ ನೀನ್ ತಲೆ ಹಾಕ್ಬೇಡ. ನೀನೇ ಅಲ್ಲ, ಯಾರು ಅವ್ರನ್ನ ನೋಡಕ್ಕಾಗಲ್ಲ. ನಿನ್ ತಂದೆ ಸಿಕ್ಕಿದ್ದಕ್ಕೆ ನಿನಗ್ ಸಂತೋಷನೇ ಆಗ್ತಿಲ್ವೇನೆ? ದುಃಖ ಆಗ್ತಾ ಇದೆ. ಯಾಕೆ ಸಿಕ್ಕಿದ್ರು ಅಂತ ನೋವಾಗ್ತಿದೆ. ನನ್ ತಂದೆ ಒಬ್ಬ ಕೊಲೆಗಾರ ಅಂತ. ನಿನಗ್ ಸಿಕ್ಕಿರೋ ಸೌಭಾಗ್ಯ ಬರೀ 2-3 ದಿವಸದ ಮಾತ್ರ. ಅವನ ಗ್ಯಾರಂಟಿ ನೇಣ ಹಾಕ್ತಾರೆ. ನೋಡು, ನೀನ್ ಅವನ ಮರೆತು ನೀನ್ ಮೊದಲನ ತರ ಇರೋದೇ ಒಳ್ಳೇದು. ದುರ್ಗಾ, ಏನ್ ಹೇಳ್ತಾ ಇದೀಯಾ? ಅವ್ರೇನಾದ್ರು ತಂದೆ, ಈ ಸೌಭಾಗ್ಯ ಕೇವಲ 1-2 ದಿನ ಆಗಿರ್ಬೋದು, ಆದ್ರೆ ಅದ್ ನಿಮಗೆ ಸಿಕ್ಕಿರೋದು ನಿಮ್ ಪುಣ್ಯ. ಹಾಗಂತ ಕೊಲೆಗಾರನ್ ತಪ್ಕೊಂಡು ಅಳಕ್ಕಾಗತ್ತಾ? ನನ್ ಗಂಡನೇ ಕೊಲೆಗಾರ ಆದ್ರು ನಾನು ಅಳೋಳಲ್ಲ. ನೀನ್ ಅಳ್ಬೇಡ್ವೆ, ಕರ್ತವ್ಯ ನಿಭಾಯಿಸು. ನಾನ್ ಅಳ್ತೀನಿ. ನಾನ್ ಕೇಳ್ಕೊಂಬಂದಿದ್ದು ಅದನ್ನೇ, ಕಟ್ಕೊಂಡಿದ್ದು ಅದನ್ನೇ. ಅಮ್ಮ, ನೀನ್ ಹಠ ಬಿಡದೆ ಅವನ್ನ ನೋಡೋದೇ ಆದ್ರೆ ನೀನ್ ಕ್ರಿಮಿನಲ್ಗೆ ಸಪೋರ್ಟ್ ಆಗಿದ್ಯಾ ಅಂತ ನಿನ್ನನ್ನು ಅರೆಸ್ಟ್ ಮಾಡ್ಬೇಕಾಗುತ್ತೆ. ನಿನ್ನ ಕರ್ತವ್ಯಕ್ಕೆ ಮೋಸ ಮಾಡ್ದಿರೋ ನಿನ್ನ ಕಂಡ್ರೆ ಹೆಮ್ಮೆ ಹುಟ್ಟುತ್ತೆ. ಹಾಗೆ ನನ್ನ ಕರ್ತವ್ಯಕ್ಕೆ ನಾನ್ ಮೋಸ ಮಾಡಲ್ಲ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕೊನೆವರೆಗೂ ಇರ್ತೀನಿ ಅಂತ ಹೇಳಿ ಸಪ್ತಪದಿಲಿ 4-5 ಹೆಜ್ಜೆ ಬಾಕಿ ಉಳಿಸ್ಬಿಟ್ಟೆ. ಈಗ ಮಿಕ್ಕಿರೋ ಹೆಜ್ಜೆನು ಪೂರ್ತಿ ಮಾಡ್ತೀನಿ. ನೀನ್ ಹೆಜ್ಜೆ ಇಟ್ಟಿದ್ದೆ ಆದ್ರೆ ಒಂದೇ ಸೂರ್ಯನ ಕೆಳಗಡೆ ನ್ಯಾಯ ಅನ್ಯಾಯ ಒಟ್ಟಿಗೆ ಇರೋಕ್ಕಾಗಲ್ಲ. ಕಾನೂನ್ಗೂ ದಾಂಪತ್ಯ ನೀತಿಗೂ ಯಾವ ಸಂಬಂಧನೂ ಇಲ್ವೇ? ಅದು ಸಾಕ್ಷಿಲಿ ಜೀವಂತವಾಗಿದೆ.
ಸಂಬಂಧ ಇರೋದು ಹೃದಯದಲ್ಲಿ. ಆದ್ರಿಂದ ಯಾವಾಗ್ಲೂ ಹೃದಯನೇ ಗೆಲ್ಲೋದು. ಅಮ್ಮ, ನಿನ್ ಮನಸ್ಸಿನಲ್ಲಿ ಇರೋದೆಲ್ಲ ನನಗ್ ಗೊತ್ತು. ಸೌಭಾಗ್ಯದ ನೆಪ ಒಡ್ಡಿ ಕಾನೂನಿನ ಸರಪಳಿನ ಬಿಚ್ಚೋ ಪ್ರಯತ್ನ ಪಡಬೇಡ. ಅವನಿಗೆ ಶಿಕ್ಷೆ ತಪ್ಪಿದಲ್ಲ. ಈ ಹೃದಯ ಹೇಳ್ತಾ ಇದೆ ಅವರು ನಿರಪರಾಧಿ ಅಂತ. ಅವ್ರನ್ನ ಕಾಪಾಡೋದೇ ನನ್ ಗುರಿ. ಭಾರತಿ, ಹೇಗಿದೆಯಾ? ನನ್ ವಿಷಯ ಬಿಡಿ. ಏನ್ರಿ ಇದೆಲ್ಲ? ಸತ್ಯದ ಪಡೆಗೆ ಸೇನಾಧಿಪತಿ ಆಗಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಸುಳ್ಳು ಸಾಕ್ಷಿಯನ್ನ ಕೋಟೆಯಲ್ಲಿ ಕೈದಿಯಾಗ. ನೋಡುದ್ರೇನ್ರಿ, ಕೊನೆಗೂ ಕಾನೂನಿನ ಮಳೆಗೆ ಸತ್ಯ ಮೊಳಿಲೇ ಇಲ್ಲ, ಕೊಚ್ಚೋಯ್ತು. ಆಗಿದ್ದೆಲ್ಲ ಆಗುತ್ತೆ ಬಿಡು. ದುರ್ಗಾ ಎಲ್ಲಿ? ನಿಮ್ಮನ್ನ ಅರೆಸ್ಟ್ ಮಾಡಿದ್ಲಲ್ಲ, ಅವಳೇ ರೀ ನಮ್ಮ ಮಗಳು. ರಿಯಲಿ? ಹಾ. ಈಗ ನನಗೆ ಸಂತೋಷ ಆಯ್ತು. ನಾನು ಸತ್ಯಕ್ಕೋಸ್ಕರ ಹೋರಾಡೋರು ಯಾರು ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೆ. ಈಗ ನನಗೆ ಗೊತ್ತಿಲ್ಲದ ಹಾಗೆ ಸತ್ಯ ಸಂರಕ್ಷಕಳಾಗಿ ನನ್ನ ಮಗಳ ನಿಂತಿದ್ದಾಳೆ. ಐ ಆಮ್ ಸೋ ಹ್ಯಾಪಿ. ಅವಳು ಸತ್ಯಕ್ಕೋಸ್ಕರ ಹೋರಾಡ್ತಿಲ್ಲ, ಕಾನೂನ್ಗೋಸ್ಕರ ಹೋರಾಡ್ತಿದ್ದಾಳೆ. ಕಾನೂನು ಇರೋದು ಸತ್ಯದ ರಕ್ಷಣೆಗೋಸ್ಕರ ಅಲ್ವಾ ಭಾರತಿ? ನಿಮ್ಮ ನಿಲ್ಕೂಡ್ ಹಾಕಿ ಯಾವ ಸತ್ಯನ್ರಿ ಕಾಪಾಡ್ತಿದ್ದಾಳೆ? ಕಾನೂನು ಹೆಸರಿನಲ್ಲಿ ಸುಳ್ಳು ಸಾಕ್ಷಿ ಅನ್ನೋ ಕೋಟೆಗೆ ಕಾವಲ್ಗಾರನ ನೇಮಿಸಿದಾಳೆ. ಆ ಕೋಟೆನ ಒಡೆದು ಸತ್ಯನ ನಾನ್ ಹೊರಗೆ ತರ್ತೀನಿ. ಹಾಗಾದ್ರೆ ನೀನು? ಎಸ್, ಆಗ್ಲೇ ನಿಮ್ ಜೊತೆ ಸಪ್ತಪದಿ ತುಳಿದಿದ್ದಕ್ಕೆ ಅರ್ಥ ಸಿಗೋದು. ಅಂದ್ರೆ ಮಗಳಿಗೆ ಎದುರಾಗ ನಿಲ್ತೀಯಾ? ಮಗಳಿಗಲ್ಲ, ಯಮನಾಗಿ ನಿಂತಿರೋ ಕಾನೂನಿಗೆ. ಆದ್ರೆ ನೀವೊಬ್ರು ಧೈರ್ಯವಾಗಿದ್ರೆ ಸಾಕು. ನಾನೀಗ ಬರ್ತೀನಿ. ದುರ್ಗಾ, ನೀನ್ ತುಂಬಾ ತಪ್ಪು ಮಾಡ್ಬಿಟ್ಟೆ ಅನ್ನಿಸ್ತಾ ಇದೆ. ಸ್ಯಾಂಡ್ವಿಚ್. ಒಂದು ವಿಷಯ ಗೊತ್ತಾ? ನಮ್ಮ ಜನ ತಾಯಿನ ಸತ್ಯ, ತಂದೆನ ನಂಬಿಕೆ ತಿಳ್ಕೊಂಡಿದ್ದಾರೆ. ಇವೆರಡಕ್ಕೂ ತುಂಬಾ ಮರ್ಯಾದೆ ಕೊಡ್ತಾರೆ. ಯಾಕಂದ್ರೆ ನಮ್ಮ ಜೀವನ ಇರೋದೇ ಸತ್ಯ, ನಂಬಿಕೆಯಲ್ಲಿ. ಪೆಪ್ಸಿ. ಆದರೆ ಈ ಸಮಾಜದಲ್ಲಿ ಸತ್ಯಕ್ಕಿಂತ ಸಾಕ್ಷಿನ ನಂಬೋದು. ನನಗಂತೂ ಸಾಕ್ಷಿ ಹುಡುಕೋದು ಜೀವನ ಆಗೋಗ್ಬಿಟ್ಟಿದೆ. ನೀನು ನಿನಗೆ ಸಿಕ್ಕೋ ಸತ್ಯ, ನಂಬಿಕೆನ ಕಳ್ಕೋಬೇಡ. ಈಗೇನ್ ಹೇಳ್ಬೇಕು ಅಂತಿದ್ಯಾ? ನಿಮ್ ತಾಯಿ ಮಾತನ್ನ ಸತ್ಯ ಇದೆ, ನಿಮ್ ತಂದೆ ನಿರಪರಾಧಿ ಅಂತ ನಂಬಿಕೆ ಬರ್ತಾ ಇದೆ. ನೋ ಜೈ, ಜನ ಅಶ್ವತ್ಥ ಕಟ್ಟೆ ಯಾಕೆ ಪೂಜೆ ಮಾಡ್ತಾರೆ? ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆಯಿಂದ ತಾನೆ. ಬಟ್ ಸತ್ಯ ಯಾವುದು? ಅರಳಿ ಮರಕ್ಕೆ ಪೂಜೆ ಮಾಡೋದಾ, ಇಲ್ಲ ಅದ್ರ ಜೊತೆ ಇರೋ ಬೇವಿನ ಮರಕ್ಕೆ ಪೂಜೆ ಮಾಡೋದಾ? ಅದನ್ನ ಸಾಕ್ಷಿ ಸಮೇತ ಪ್ರೂವ್ ಮಾಡೋದೇ ನಮ್ ಡ್ಯೂಟಿ. ಅದನ್ನ ನಾನು ಮಾಡಿದ್ದು. ನಮ್ಮಪ್ಪನೇ ಆಗಿರ್ಲಿ, ಬೇರೆ ಯಾರೇ ಆಗಿರ್ಲಿ, ಕ್ರಿಮಿನಲ್ ಈಸ್ ಎ ಕ್ರಿಮಿನಲ್. ದುರ್ಗಾ, ನನ್ನ ಮಾತು ಕೇಳು. ತಂದೆ ತಾಯಿ ಬೆಲೆ ಏನು ಅಂತ ನಿನಗೆ ಗೊತ್ತಾಗಲ್ಲ. ನನ್ನ ಹಾಗೆ ತಂದೆ ತಾಯಿನ ಕಳ್ಕೊಂಡ ಮೇಲೆ ಅವ್ರ ಬೆಲೆ ಏನು ಅಂತ ಗೊತ್ತಾಗೋದು. ಈ ಜೀವ, ಈ ರಕ್ತ, ಈ ಉಸಿರು ಎಲ್ಲ ಅವ್ರು ಕೊಟ್ಟರು ಭಿಕ್ಷೆ. ಈ ಋಣ ತೀರ್ಸೋಕೆ ಆ ದೇವ್ ನನಗಂತೂ ಅವಕಾಶ ಕೊಡಲಿಲ್ಲ. ದಯವಿಟ್ಟು ನೀನು ಈ ಅವಕಾಶನ ಕಳ್ಕೋಬೇಡ ಪ್ಲೀಸ್. ನೀನು ದುಡುಕಿ ಅವನ್ನ ಕಳ್ಕೊಂಡ ಮೇಲೆ ಮಾಡಿ ತಪ್ಪಾಯ್ತು ಅಂತ ಪಶ್ಚಾತ್ತಾಪ ಪಟ್ರೆ ಮತ್ತೆ ಸಿಗೋ ವಸ್ತು ಅಲ್ಲ ಅವರು. ನೋಡು, ನಾನು ಹೋಗ್ಬಿಟ್ಟು ನಿಮ್ಮ ತಾಯಿ ಕರ್ಕೊಂಡ್ ಬರ್ತೀನಿ. ನೀನು ಆರ್ಡರ್ ಮಾತು ಬೇಜಾರಾಗ್ಬಿಟ್ಟು ಪಾಪ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲಿಂದ ಹುಡುಕ್ತೀಯಾ? ಇನ್ನೆಲ್ಲಿ ಹೋಗ್ತಾರೆ? ಗಂಡ ಸಿಕ್ಕ ಸಂತೋಷದಲ್ಲಿ ಊರ್ಲಿರೋ ದೇವಸ್ಥಾನಕ್ಕೆಲ್ಲ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ. ನಮ್ ತಾಯಿ ಏನು ಅಳ್ಬುರ್ಕಿ ಅಲ್ಲ, ಗಟ್ಟಿ ಹಿಂಗ್ಸು. ಹಿಡಿದಿದ್ದನ್ನ ಬಿಡದೆ ಸಾಧಿಸೋಳು. ಮೋಸ್ಟ್ಲಿ ಈಗ ನಮ್ ತಂದೆ ಸ್ಥಾನನ ಆಕ್ಯುಪೈ ಮಾಡ್ಕೊಂಡಿರ್ತಾಳೆ.
ಅಂದ್ರೆ ಅಂದ್ರೆ ಈಗ ಪ್ರೆಸ್ನಲ್ಲಿರ್ತಾಳೆ. ನಿಮ್ಗೆಲ್ಲ ಎಡಿಟರ್ ಸತ್ಯಮೂರ್ತಿ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ಹೇಳಿ. ಹೇಳೋದೇನು ಬಂತು, ಎಲ್ಲರಿಗೂ ಗೊತ್ತಿರೋ ಹಾಗೆ ಸತ್ಯ ಸತ್ಯ ಅಂತ ಸತ್ಯಕ್ಕೋಸ್ಕರ ಹೋರಾಟ ಇದ್ದ ವ್ಯಕ್ತಿ. ಈಗ ಅವ್ರು ಹೋದ್ಮೇಲೆ ಈ ಪ್ರೆಸ್ ದೇವ್ರೇ ಇಲ್ದಿರೋ ಗುಡಿ ಆದಂಗಾಗಿದೆ. ಆ ದೇವ್ರು ಮತ್ತೆ ಈ ಗುಡಿನ ಅಲಂಕರಿಸ್ಬೇಕು ಅನ್ನೋ ಆಸೆ ನಿಮ್ಗಿಲ್ವಾ? ಖಂಡಿತ. ಹಾಗಾದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಜೈಲ್ಗೆ ಹೋಗ್ಬೇಕು. ಕಾರಣ? ಜೈಲ್ನಲ್ಲಿ ಕ್ರಿಮಿನಲ್ ಪಟ್ಟ ಹೊತ್ಕೊಂಡು ನರಳೋ ಬದಲು ಹಾಸ್ಪಿಟಲ್ನಲ್ಲಿ ನೋವು ಅನುಭವಿಸಿದ್ರೆ ಯಮನ್ ಕೈಯಿಂದ ತಪ್ಪಿದ ಹಾಗೆ. ಅರ್ಥವಾಯ್ತು ಮೇಡಮ್. ಬೀಸೋ ದೊಣ್ಣೆಗೆ ತಲೆ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರೆ. ಬಟ್ ನಿಮ್ ಫ್ಯಾಮಿಲಿ? ಇದುವರೆಗೂ ಸತ್ಯ ನನ್ನ ಜೊತೆ ಇತ್ತು, ಆದ್ರೆ ಇವತ್ತು ಅದು ಒಳಗಡೆ ಇದೆ. ನಾನು ಅಲ್ಲೇ ಇರ್ತೀನಿ. ಏಯ್, ನೀ ಏನ್ ತಪ್ಪು ಮಾಡಿದೆ? ಯಾಕೆ ಹಾಗೆ ನೋಡ್ತೀಯಾ? ಏನಾಯ್ತು? ಏನಾಯ್ತು? ಯಾರೋ ಒಬ್ಬ ಖೈದಿ ಹೊಡೆದಿರೋದು, ಕಾರಣ ಗೊತ್ತಿಲ್ಲ ಸರ್. ಸೆಲ್ ಒಳಗಡೆ ಹೋಗಿ ಹೊಡೆದಿರೋದು ಅಂದ್ರೆ ನೋ ಜಯಸಿಂಹ, ನೀನ್ ಸೆಕ್ಯೂರಿಟಿ ಕರೆಕ್ಟ್ ಆಗಿ ಅರೇಂಜ್ ಮಾಡಿಲ್ಲ. ವಾಟ್ ದ ಕಂಡೀಷನ್? ವೆರಿ ಸೀರಿಯಸ್. ಡಾಕ್ಟರ್ ನಾಳೆ ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ನಾಳೆನಾ? ಇಂಪಾಸಿಬಲ್. 1 ವಾರದ ತನಕ ರೆಸ್ಟ್ ಬೇಕೇ ಬೇಕು. ಹಾಗಾಗಲ್ಲ ಡಾಕ್ಟರ್. ಏನಂದ್ರು ಡಾಕ್ಟ್ರು? 1 ವಾರ ಅಷ್ಟರಲ್ಲಿ ದೇಶಾನೇ ತಲೆ ಕೆಳಗೆ ಮಾಡ್ಬೋದು. ನೀವು ಸುಳ್ಳಿನ ಬೆನ್ನಿಂದೆ ಓಡೋರು, ನಾವು ಸತ್ಯನ ಬೆನ್ನು ಕಟ್ಕೊಂಡು ಹೋರಾಡೋರು. ಆದ್ರೆ ಒಂದ್ ತಿಳ್ಕೊ, ಅಟ್ ಎನಿ ಕಾಸ್ಟ್ ಸತ್ಯನ ಜೈಲ್ನಲ್ಲಿ ಕೊಳೆಯಕ್ಕೆ ನಾನ್ ಬಿಡೋಲ್ಲ. ಬೇಕಿದ್ರೆ ಹಾಸ್ಪಿಟಲ್ನಲ್ಲಿಟ್ಟು ಸೇವೆ ಮಾಡ್ತೀನಿ. ಡಾಕ್ಟರ್, ಅರ್ಜೆಂಟಾಗಿ 2 ಬಾಟಲ್ ಎ ಪಾಸಿಟಿವ್ ಬ್ಲಡ್ ಬೇಕು. ದುರ್ಗಾ, ಕಮ್ ಆನ್. ನೋ, ಐ ವಾಂಟ್. ಪಾಪಿ ಸತ್ರೆ ಯಾರು ಅಳಲ್ಲ. ಪಾಪಿ ಅಂತ ಅನಿಸ್ಕೊಳ್ಳೋ ಮುಂಚೆನೆ ಅವರು ನಿನ್ ತಂದೆ. ನಾನ್ ಬರಲ್ಲ. ನಿನ್ನ ಹತ್ರ ಮಾತ್ರ ಪ್ರಯೋಜನ ಇಲ್ಲ. ಮಿಸ್ಟರ್ ಸತ್ಯಮೂರ್ತಿ, ಬಿ ಪಾಸಿಟಿವ್. ಯಾಕೆ ಡಾಕ್ಟರ್ ಹೇಳಿದ ಬ್ಲಡ್ ಗ್ರೂಪ್ ಸಿಗ್ಲಿಲ್ವಾ? ಪಾಪಿಗಳಿಗೆಲ್ಲ ಅಷ್ಟೇ, ಶಿಕ್ಷೆ ತಪ್ಪಿದ್ದಲ್ಲ. ಡಾಕ್ಟರ್ ಕೇಳಿದ್ದು ಬ್ಲಡ್ ಗ್ರೂಪ್ ಯಾವ್ದು ಗೊತ್ತಾ? ಎ ಪಾಸಿಟಿವ್. ಅದಕ್ಕೇನೀಗ, ಹೋಗಿ ಹುಡುಕು. ಆದ್ರೆ ನಾವು ಅರೆಸ್ಟ್ ಮಾಡಿದ ಬ್ಲಡ್ ಗ್ರೂಪ್ ಯಾವ್ದು ಗೊತ್ತಾ? ಬಿ ಪಾಸಿಟಿವ್ ಅಂತ. ಎಸ್ ಡಾಕ್ಟರ್, ಎಡಿಟರ್ ಸತ್ಯಮೂರ್ತಿ ಅವ್ರ ಬ್ಲಡ್ ಗ್ರೂಪ್ ಎ ಪಾಸಿಟಿವ್. ಎಸ್. ನಾವು ಬಿ ಪಾಸಿಟಿವ್ ಅಂತ ಅರೆಸ್ಟ್ ಮಾಡಿದ್ವಿ. ನೋಡಿ ಡಾಕ್ಟರ್, ನಾನಾ ನೀವಾ? ಹೇಳ್ದಷ್ಟು ಮಾಡ್ರಿ.
ಡಾಕ್ಟರ್, ಸಿಎಂ ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಎಡಿಟರ್ ಸತ್ಯಮೂರ್ತಿ ಅವರ ಬ್ಲಡ್ ಗ್ರೂಪ್ ಏನು? ಬಿ ಪಾಸಿಟಿವ್. ಸೆಕೆಂಡ್ ಟೈಮ್ ಐ ಆಮ್ ಆಸ್ಕಿಂಗ್ ಯು, ವಾಟ್ಸ್ ದ ಬ್ಲಡ್ ಗ್ರೂಪ್? ಹೇಳಿದ್ನಲ್ಲ, ಬಿ ಪಾಸಿಟಿವ್. Final time I'm asking you, what is the blood group? B positive. ಈಗ ಹೇಳಿ. AB negative and O positive. Repeat. AB negative and O positive. ಮತ್ತೆ ಫಾಲ್ಸ್ ರಿಪೋರ್ಟ್ ಕೊಟ್ಟಿದ್ಯಾಕೆ? ಡಾಕ್ಟರ್, ಸಿಎಂ ಫಿಂಗರ್ನಲ್ಲಿ ಸಿಕ್ಕಿರೋ ಒರಿಜಿನಲ್ ಬ್ಲಡ್ ರಿಪೋರ್ಟ್ನ ಕೊಡಬಾರ್ದು. ಬೇರೆ ರಿಪೋರ್ಟ್ನ ಕೊಟ್ಟು ಅದು ಮತ್ತೆ ಎಡಿಟರ್ ಬ್ಲಡ್ ಗ್ರೂಪು ಎರಡು ಒಂದೇ ಅಂತ ರಿಪೋರ್ಟ್ ಕೊಡಬೇಕು. ಇಟ್ಸ್ ಇಂಪಾಸಿಬಲ್. ನೋ ಪ್ಲೀಸ್, ಆನ್ಲೈನ್ ಮಾಡಬೇಡ. ನೋ ಪ್ಲೀಸ್, ಆನ್ಲೈನ್ ಮಾಡಬೇಡ. ಆನ್ಲೈನ್ ಮಾಡಬೇಡ ಪ್ಲೀಸ್. ಬೇಡ, ಕೇಳು ಕೇಳು, ನೀ ಹೇಳಿದ್ರೆ ಕೇಳ್ತೀನಿ. ಮಾತಿಗೆ ತಪ್ಪಿದ್ರೆ ಗೊತ್ತಲ್ಲ, ನಿನ್ನ ಪ್ರಾಣ, ಇವಳು ಮಾನ. ಯಾರದು? ಕಮ್ ಆನ್ ಟೆಲ್ ಮೀ, ಹೂ ಇಸ್ ದಟ್ ಬಾಸ್ಟರ್? ನಾನು ಹೇಳಿದ್ರೆ ನನ್ನ ಫ್ಯಾಮಿಲಿನ ಸಾಯಿಸ್ಬಿಡ್ತಾರೆ. ಡೋಂಟ್ ವರಿ, ನಿನಗೂ ನಿನ್ನ ಫ್ಯಾಮಿಲಿಗೂ ನಾನ್ ಸೆಕ್ಯೂರಿಟಿ ಕೊಡ್ತೀನಿ. ಹಲೋ ಇಡಿ, ಕಮ್ ಆನ್ ಟೆಲ್ ಮೀ, ಯಾರದು? ಪ್ಲೀಸ್ ಹೇಳಿ, ಯಾರದು? ಹೇಳಿ, ಯಾರದು? ಓ ಗಾಡ್!
ಆನ್ ಟೆಲ್ ಮೀ, ಯಾರು ನೀನ್ ಕಳಿಸಿದ್ದು? ನೋಡು, ಸುಮ್ಮನೆ ಹಠ ಮಾಡಬೇಡ, ಒಳ್ಳೆ ಮಾತಲ್ಲಿ ಹೇಳು. ಇವರೆಲ್ಲ ಸುಮ್ಮನೆ ಬಾಯ್ ಬಿಡಲ್ಲ, 4 ಬಿಗಿದ್ರನೆ ಬಾಯ್ ಬಿಡೋದು. ಇಂಥ ಕಂತ್ರಿ ಕಜ್ಜಿ ನಾಯಿಗಳನ್ನ ನಾನು ತುಂಬಾ ನೋಡಿದ್ದೀನಿ. ಅದ್ರ ಜೊತೆ ಹುಚ್ಚು ನಾಯಿ ನೋಡಿರ್ಬಹುದು, ಆದ್ರೆ ನಿಯತ್ತಿಲ್ದೇ ಇರೋ ನಾಯಿ ನೋಡಿದ್ಯಾ? ನೋಡು, ಈಗ ನಮಗಿರೋದು ಇವನೊಬ್ಬನೇ ಸಾಕ್ಷಿ. ಆದಷ್ಟು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಇವನಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾವು ಕಷ್ಟಪಟ್ಟಿದ್ದೆಲ್ಲ ವೇಸ್ಟ್. ಡೋಂಟ್ ಗೆಟ್ ಎಕ್ಸೈಟೆಡ್. ಕಮ್ ಆನ್. ಸೊ ಟೇಕ್ ಕೇರ್ ಆಫ್ ಹಿಮ್. ನಾನು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ. ಯಾಕೆ? ನಮ್ಮ ತಂದೆ ನೋಡ್ಕೊಂಡು ಬರೋಕ್ಕೆ. ಏನಂದೆ? ತಂದೆನಾ? ತಪ್ಸೈ. Nothing official about it. I'm sorry, Dad. ಸಾಕ್ಷಿ ಹುಡುಕೋ ಆತುರದಲ್ಲಿ ಸುಳ್ಳನ್ ಬೆನ್ ಹತ್ತದೆ. ಬಟ್ ಸತ್ಯನ್ ಮರ್ತು ಬಿಟ್ಟೆ. ಸಾರಿ ಡ್ಯಾಡ್, ಐ ಆಮ್ ಸಾರಿ. ಸಾರಿ. ದುರ್ಗಾ, ದುರ್ಗಾ, ನನ್ನ ಮೇಲೆ ಕೋಪನಮ್ಮ? ನಾನು ಕೊಲೆ ಮಾಡಲಿಲ್ಲಮ್ಮ. ಇದನ್ನ ನಾನು ಬದುಕಬೇಕು ಅನ್ನೋ ಆಸೆಯಿಂದ ಹೇಳ್ತಾ ಇಲ್ಲ. ಸತ್ಯ ನನ್ನ ಜೊತೆ ಸಾಯಬಾರ್ದು ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ನಂಬು. ನೋ ಡ್ಯಾಡ್, ನೀವು ಸಾಯೋಕ್ ನಾನು ಬಿಡಲ್ಲ. ನೀವು ನಂಬಿರೋ ಸತ್ಯದಿಂದಾನೆ ಮತ್ತೆ ಸಂತೋಷದ ಪಲ್ಲವಿ ಹಾಡಿಸ್ತೀನಿ ಹೊರತು ಸಾವಿನ ಪಲ್ಲಕ್ಕೆ ಏರೋಕ್ ನಾನು ಬಿಡಲ್ಲ. ನೀವೇನು ಹೆದರ್ಕೋಬೇಡಿ. ನಿಮ್ಮನ್ನು ಕಾಪಾಡೋಕೆ ಇದುವರೆಗೂ ಅಮ್ಮ ಮಾತ್ರ ಇದ್ಲು, ಈಗ ನಾನು ಇದೀನಿ ಡ್ಯಾಡ್. ಯೋಚನೆ ಮಾಡಬೇಡಿ. ಬಾಯ್ ಬಾಯ್. ಎರಡು ದಿನದ ಸೌಭಾಗ್ಯ 7 ದಿನದವರೆಗೂ ಮುಂದುವರಿತಲ್ಲ ಅಂತ ಸಂಕಟ ಪಡ್ತಿದ್ಯಾ? ಇಲ್ಲಮ್ಮ, 7 ದಿನದ ಸೌಭಾಗ್ಯ 7 ಜನ್ಮಕ್ಕೂ ಇರಲಿ ಅಂತ ಆಸೆ ಪಡ್ತೀನಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳ ಕೊಲೆಯಲ್ಲಿ ಮುಖ್ಯ ಪಾತ್ರಧಾರಿ ಎನ್ನಲಾದ ಬಿಲ್ಲು ಎಂಬುವನನ್ನು ಸಿಬಿಐ ಬಂಧಿಸಿದ್ದು, ಆತನ ರಕ್ಷಣಾ ದೃಷ್ಟಿಯಿಂದ ಅವನಿಂದ ಪಡೆದ ಮಾಹಿತಿಯನ್ನು ಬಹಿರಂಗಪಡಿಸಲು ಸಿಬಿಐ ನಿರಾಕರಿಸಿದೆ. ತನಗೆ ಸೂಕ್ತ ರಕ್ಷಣೆ ನೀಡಿದಲ್ಲಿ ಸತ್ಯಾಂಶವನ್ನು ಒಪ್ಪಿಕೊಳ್ಳುವುದಾಗಿ ತಿಳಿಸಿದ್ದಾನೆಂದು ನಾವು ವಿಟ್ನೆಸ್ನ ಟಿವಿ ಮುಂದೆ ಪ್ರೊಡ್ಯೂಸ್ ಮಾಡಾಯ್ತು. ಯಾವಾಗ, ಯಾರಿಂದ, ಏನ್ ರಿಯಾಕ್ಷನ್ ಬರುತ್ತೋ ಗೊತ್ತಿಲ್ಲ. ವಿ ಶುಡ್ ಬಿ ಪ್ರಿಪೇರ್ಡ್. ಹಲೋ ಹಲೋ ಸಿಬಿಐ. ಎಸ್, ನನ್ನ ಮಾತನ್ನ ಚೆನ್ನಾಗಿ ಕೇಳು. ಲಿಸನ್ ಟು ಮೀ ಕೇರ್ಫುಲಿ. ನಿನಗೆ ನಿಮ್ಮ ತಂದೆ ಬೇಕಾದ್ರೆ ನೀವು ಹಿಡಿದಿರೋ ವಿಟ್ನೆಸ್ನ ನಿಮ್ಮ ಕೈಯಾರೆ ಹೊಡೆದಾಕಿ ಲಾಕಪ್ ಡೆತ್ ಅಂತ ಪ್ರೂವ್ ಮಾಡಬೇಕು. ಅವನು ಸತ್ರೆ ನಿಮ್ಮಪ್ಪ ಉಳಿತಾನೆ, ಅವನು ಉಳಿದ್ರೆ ನಿಮ್ಮಪ್ಪ ಸಾಯ್ತಾನೆ. ಯೋಚನೆ ಮಾಡಿ. ನಿನಗೆ ನಿನ್ನ ತಂದೆ ಬೇಕೋ ಅಥವಾ ವಿಟ್ನೆಸ್ ಬೇಕು? ಒನ್ ಮೋರ್ ಥಿಂಗ್, ನೀವೇ ಬುದ್ಧಿವಂತರು ಅಂತ ನನ್ನ ಕಾಲ್ನ ಟೈಪ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ದಿಸ್ ಇಸ್ ಅ ಪಬ್ಲಿಕ್ ಬೂತ್. ಸತ್ತಿರೋ ಆ ಡೆಡ್ ಬಾಡಿನ ಶೋಲಾವರಂ ಹತ್ರ ತಗೊಂಡು ಬನ್ನಿ. ನಿಮ್ಮ ತಂದೆನ ಕರ್ಕೊಂಡು ಹೋಗಿ.
ಈಗೇನ್ ಮಾಡೋದು? ಲಾಕ್ ಆಫ್ ಡೆತ್ ಅದಿರೋದೇ ಪೊಲೀಸ್ನವ್ರಿಗೆ. ಅವಳಿ ಕೆಲೆ. ನೋ, ನಮಗಿರೋದು ಇವನೊಬ್ಬನೇ ವಿಟ್ನೆಸ್. ನಿನಗಿರೋದು ಒಬ್ಬರೇ ತಂದೆ, ಅವ್ರನ್ನ ಸಾಯಿಸ್ಬೇಕು ಅಂತೀಯಾ? ನೋಡು, ಯಾರು ಸತ್ರು ಪರವಾಗಿಲ್ಲ, ಬಟ್ ವಿಟ್ನೆಸ್ ಸಾಯೋಕ್ ಮಾತ್ರ ನಾನು ಬಿಡಲ್ಲ. ಅಪರಾಧ ಸತ್ರೆ ಯಾರು ನಷ್ಟ ಆಗಲ್ಲ, ಆದ್ರೆ ನಿಮ್ ತಂದೆ ಸತ್ರೆ ನಮ್ ದೇಶಕ್ಕೆ ನಷ್ಟ. ಇದು ಲಾಭ ನಷ್ಟದ ಪ್ರಶ್ನೆ ಅಲ್ಲ. Nobody has right to kill anybody. But criminals got the right to kill anybody, alva? This is matter of law, Mr. Jayasimha. No, it's out of law. And an innocent person. ಹಿಂಸಾಚಾರ ಅತಿಯಾದಾಗ ಏನ್ ಮಾಡ್ತೀವಿ ಹೇಳು? ಎನ್ಕೌಂಟರ್ನ ಪ್ಲಾನ್ ಮಾಡಿ ಕಳ್ಳ ಕದಿಮರ ಗುಂಡಿಕ್ಕಿ ಸಾಯಿಸ್ತೀವಿ. ಯಾಕಂದ್ರೆ ಮುಗ್ಧ ಜನರಿಗೆ ತೊಂದರೆ ಆಗಬಾರ್ದು ಅಂತ. ಈಗ ನಾವು ಆಡೋ ಆಟ ಅಂತಹದ್ದೇ. ಕಾನೂನು ಆಟದ ವಸ್ತು ಅಲ್ಲ. ಪ್ಲೀಸ್ ಡೋಂಟ್ ಟೇಕ್ ಎನಿ ರಾಂಗ್ ಸ್ಟೆಪ್. ನಿಮ್ ತಂದೆನ ಕೊಲೆಗಾರ ಅಂತ ಜೈಲು ಕಳಿಸಿದ್ದು ರೈಟ್ ಸ್ಟೆಪ್ ಆದ್ರೆ ಈಗ ನಾನು ಇಡ್ತಾ ಇರೋದು ರೈಟ್ ಸ್ಟೆಪ್ಪೇ. ಮೈಂಡ್ ಇಟ್. ವಾಟ್ ಇಸ್ ದಿಸ್? ಸೈನೈಡ್. ನೋ, ನಾನು ಇದಕ್ಕೆ ಅವಕಾಶ ಕೊಡಲ್ಲ. ವೀರ ಅಂತ ತಾರೀಫ್ ಮಾಡಿ ಕರ್ಕೊಂಡ್ಬಂದಿದ್ ನೀನೆ. ಈಗ ಹೇಳಿ ತರ ಕುತ್ಕೊಳ್ಳೋಕೆ ನನ್ನ ಕೈನಾಗಲ್ಲ. ಅವ್ರಿಗೇನ್ ಬೇಕೋ ಕೊಡ್ತೀನಿ, ನನಗೇನ್ ಬೇಕಾದನ್ನು ತಗೋತೀನಿ. CBI from Delhi. Going to report to the higher officer. You are going to lose your job. No problem. ನಾವು ಕರ್ನಾಟಕ ಪೊಲೀಸ್ನವರು. ನಮ್ಮ ಕಡೆಯಿಂದ ಡೆಲ್ಲಿ ಸಿಬಿಐಗೆ ಒಂದು ಗಿಫ್ಟ್ ಕೊಟ್ಟು ಸಮಾಧಾನ ಇರುತ್ತೆ. ಅದು ನಿಮ್ಮ ತಂದೆ. Jayasimha, try to understand, please. Jayasimha, Jayasimha, please. Jayasimha, no. Jayasimha, please. Oh shit! Nani, this is business. Give and take policy. Show me the body. Poor fellow. ಸತ್ಯಕ್ಕೆ ಹತ್ರ ಆದ, ನನ್ನಿಂದ ದೂರ ಹೋದ. ಎನಿವೆ, ನನ್ನ ಬದಲು ಈ ದೇಹನ ನೀನೇ ಸಂಸ್ಕಾರ ಮಾಡ್ಬೇಕು. Mr. Stanley Briganza. ಯಾಕೆ? ಸಿಎಂ ನ ಕೊಂದಿದ್ದಕ್ಕೆ. ಸಾಕ್ಷಿ ಎಲ್ಲಿದೆ? Mr. Bellu, you are nearest and dearest.
ಬಾಡಿ ಗಾರ್ಡ್. ಆದ್ರೆ ಸತ್ತಿದಾನಲ್ಲ. ಸತ್ಯ ಯಾವತ್ತು ಸಾಯಲ್ಲ ಮಿಸ್ಟರ್ ಸ್ಟ್ಯಾನ್ಲಿ ಬ್ರಿಗಾನ್ಸಾ. ಎಸ್, ಅವನ್ ಕೊಟ್ಟಿದ್ದು ಅನಿಸ್ಥೆಸಿಯಾ. ಪ್ರವಾಸ ಆದ್ಮೇಲೆ ಎದ್ದೇಳ್ತಾನೆ. ನಾನು ಇವನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನೀನ್ ವಿಟ್ನೆಸ್. ಓಕೆ. ಡಾಕ್ಟರ್, ಹೇಗಾದ್ರೂ ಅವ್ರನ್ನ ಕಾಪಾಡಿ ಪ್ಲೀಸ್. ಡೋಂಟ್ ವರಿ, ಐ ವಿಲ್ ಟ್ರೈ ಮೈ ಲೆವೆಲ್. ಎಲ್ಲ ಹೊರಗೋಗಿ ಔಟ್. ಹೌ ಇಸ್ ಹಿ? ಡಾಕ್ಟರ್, ಐ ಆಮ್ ಸಾರಿ ಮೇಡಮ್. ಈ ಬಾಡಿನ ಅವ್ರ ಕಡೆಯವ್ರಿಗೆ ತಲುಪಿಸ್ಬಿಡಿ. ಓಕೆ ಸರ್. ಬಾಯ್ ಬಿಟ್ನವನು? ನೋ ಸರ್. ಬಾಸ್ಟರ್ಡ್. ನನ್ಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಬಿಟ್ಬಿಡಿ. ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಕೊನೆ ಸಲ ಕೇಳ್ತಾ ಇದ್ದೀನಿ. ನೀನಾಗಿ ಅಪ್ರೂವರಾಗಿ ಒಪ್ಕೊಂಡ್ರೆ ಶಿಕ್ಷೆ ಕಡಿಮೆ ಆಗುತ್ತೆ, ಇಲ್ಲ ಸಾವು ಹತ್ರ ಬರುತ್ತೆ. ನನ್ಗೆ ಗೊತ್ತಿಲ್ಲ ಸರ್. ಹೇಳಲ್ಲ? ಬಾಡಿ ಎತ್ಕೊಂಡು ಆಚೆ ಬಿಸಾಕಿ ಪೊಲೀಸ್ ಮೇಲೆ ಹಲ್ಲೆ ಮಾಡೋ ಪ್ರಯತ್ನ ಮಾಡೋದಂತ ರಿಪೋರ್ಟ್ ತಯಾರು ಮಾಡಿ. ಓಕೆ ಸರ್. ನೀ ಏನ್ ಮಾಡ್ತೀಯಾ? ಆಗ್ಲೇ ಒಂದ್ಸಲ ಸತ್ತೋಗಿದೀಯಾ. ನಿಮ್ಮ ಯಜಮಾನ್ಗೂ ಬೇಡವಾಗಿ ಊರಿಗೆಲ್ಲ ಸ್ಮಶಾನಕ್ಕೆ ಹೆಣ ಅಲ್ಲ ಅಂದಾಗೆ ನಿಜ ಹೇಳ್ತೀಯೋ ಇಲ್ಲ ಸತ್ತೋಗ್ತೀಯೋ? ಹೇಳ್ತೀನಿ. Come on. ಆವತ್ತು ನಮಗೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಗೊತ್ತಾಯ್ತು. ನಮ್ಮ ಕ್ಯಾಪ್ಟನ್ ಮೇಲೆ ಏನಾದರೂ ಕಂಪ್ಲೇಂಟ್ ಹೇಳೋದಕ್ಕೆ ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂತ ಡೌಟ್ನಲ್ಲಿ ನಾವಿಬ್ರು ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಸಿಎಂ ಪ್ರೆಸ್ನಿಂದ ವಾಪಸ್ ಬಂದು ಕೂತಿದ್ರು. ಏನೋ ಇಷ್ಟೊತ್ತಿನಲ್ಲಿ? ಯಾಕೆ ಸಾಯೋಕ್ಕೆ ಮುಹೂರ್ತ ಬರ್ಬೇಕಾ? ಸಾಯೋ ಅಂಥದ್ದು ನಿನಗೇನಾಗಿದೆಯೋ? ಸಾಯೋಕ್ ನಾನು ಮಹಾತ್ಮ ಅಲ್ಲ. ನಿನ್ನಂಥ ಮಹಾತ್ಮರಿಗೆ ಹುತಾತ್ಮನ್ ಪಟ್ಟ ಕಟ್ಟು ಪರಮಾತ್ಮ. ಅಂದ್ರೆ ಸಾವನ್ನೇ ಗೆದ್ದವನು. ನಾನೇನೋ ಮಾಡಿದೆ? ಕಪಾಳಕ್ಕೆ ಹೊಡೆದಿಯಲ್ಲ, ಯಾಕೆ ಮರ್ತೋಯ್ತಾ? ಯು ಸಿ, ಎ ಸ್ಮೈಲ್ ವಿಲ್ ಕಾಸ್ಟ್ ಯು ನಥಿಂಗ್, ಬಟ್ ಎ ಸ್ಲ್ಯಾಪ್ ವಿಲ್ ಕಾಸ್ಟ್ ಯು ಹೆಲ್ ಆಫ್ ಅ ಲಾಟ್. ನಿನ್ನ ಪ್ರಾಣನ ಕೊಡ್ಲೇಬೇಕು. ಸತ್ತೆ ಅಂತ ನಾಟಕ ಆಡಿ ಗೆದ್ದಿದ್ಯಾ, ಬಟ್ ನನ್ ರೂಲ್ ಪ್ರಕಾರ ಗೆದ್ದವನ್ ಸೋತವನ್ ಸತ್ತ. ಹೇಗಿದ್ರು ನೀನ್ ಸತ್ರೆ ಅದ್ರ ಅಪವಾದ ಆ ಎಡಿಟರ್ ಮೇಲೆ ಬರುತ್ತೆ. ಹೋಗೋ ನಿನ್ನ ಹೆಸರಲ್ಲಿ ಅವನ ಹೆಸರು, ಅವನ ಹೆಸರಲ್ಲಿ ನನ್ನ ಬಸರು. ಸೊ ಯು ಸಿ, ಐ ಆಮ್ ವೆರಿ ಸೇಫ್.
ಹಾಗಾದ್ರೆ ನನ್ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನಾವೇ. ನಿಮ್ಮನ್ನ ಮಿಸ್ಲೀಡ್ ಮಾಡೋದಕ್ಕೆ ಎಡಿಟರ್ ಫೋನ್ ನಂಬರ್ ಕೊಟ್ಟಿದ್ದು ನಾವೇ. ಮೇಡಮ್ ಪೆಪ್ಸಿ. ಇವನು ಈಗ ತಾನೆ. ಅವ್ನು ನಮ್ಮ PC. ನಿನ್ನ ಬಾಯ್ ಬಿಡ್ಸೋಕ್ಕೋಸ್ಕರ ನಾವು ಆಡಿದ ನಾಟಕ ಇದು. ಡಾಕ್ಟರ್ ಡಾಕ್ಟರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹೇಳಿ ಡಾಕ್ಟರ್. ನೀವು ಡೋಂಟ್ ವರಿ, ನಾವು ನಿಮ್ಗೆ ಏನು ಮಾಡಲ್ಲ. ನೀವು ಯಾಕೆ ಅವನಿಗೆ ಸಪೋರ್ಟ್ ಮಾಡಿದ್ರೆ ಹೇಳಿ, ಶಿಕ್ಷೆ ಕಡಿಮೆ ಆಗುತ್ತೆ. ದುಡ್ಡು ನಾನೇ ಕಫಿನ್ ಬಾಕ್ಸಲ್ಲಿ ಆಕ್ಸಿಜನ್ ಸಿಲಿಂಡರ್ ಇಟ್ಟಿದ್ದು. ಅದರಿಂದ ಒಬ್ಬ ಮನುಷ್ಯ 6 ಅವರ್ಸ್ ಜೀವಂತವಾಗಿರಬಹುದು. Sir? Are you all right? I'm fine. Sir, ಇದು ನಿಮ್ಮ ಫ್ಲೈಟ್ ಟಿಕೆಟ್. ಹೈದರಾಬಾದ್ ಟು ಬಾಂಬೆ, ಬಾಂಬೆ ಟು ಲಂಡನ್. ಆಮೇಲೆ ಕ್ಯಾಶ್ ಆ ಬ್ರೀಫ್ ಕೇಸಲ್ಲಿದೆ. ಥ್ಯಾಂಕ್ಸ್ ಅ ಲಾಟ್ ಡಾಕ್ಟರ್. ವೆಲ್ಕಮ್. ಸರ್, ನನಗೊಂದು ಡೌಟ್. ಎಸ್? ನೀವೇ ಹೇಳ್ತಿದ್ರಿ, ಸತ್ತೋನು ಹುತಾತ್ಮ, ಸಾವಿಗೆ ಹತ್ರ ಇರೋನು ಮಹಾತ್ಮ, ಸಾಯ್ದೆ ಬದುಕಿರೋನು ಪರಮಾತ್ಮ ಅಂತ. ಆದ್ರೆ ಸತ್ತು ಬದುಕಿರೋ ನೀವು ಯಾವ ಆತ್ಮ? ಪ್ರೇತಾತ್ಮ. ಈಗ ಅವನು ಎಲ್ಲಿ ಹೋದ ಗೊತ್ತಿಲ್ಲ. ಆದ್ರೆ ಅವನು ಬೆಳಗ್ಗೆ ಗೆಸ್ಟ್ ಹೌಸಿಂದ ವ್ಯಾನಲ್ಲಿ ಹೈದರಾಬಾದ್ಗೆ ಹೋಗಿ, ಅಲ್ಲಿಂದ ಬಾಂಬೆಗೆ ಹೋಗಿ, ಲಂಡನ್ನಲ್ಲಿ ಸೆಟ್ಲ್ ಆಗ್ತಾನೆ. ವ್ಯಾನ್ ನಂಬರು? ಸ್ಟ್ಯಾನ್ಲಿ ಬ್ರಿಗಂಜ ಏರ್ಪೋರ್ಟ್ ಸೇರಕ್ಕೆ ಮುಂಚೆನೆ ನಾವು ಕ್ಯಾಚ್ ಮಾಡಬೇಕು.
ಸಾವನ್ನ ಗೆದ್ದ ಪರಮಾತ್ಮ ಅಲ್ಲ, ಸಾವಿಗೆ ಹತ್ರ ಆಗ್ತಿರೋ ಮಹಾತ್ಮ. For more updates, like, comment, subscribe to our channel.